ಮಾಡೋದಕ್ಕೆ ಅಭಿನಂದನೆಗಳು. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ನ್ಯಾಯಮೂರ್ತಿಗಳಾದ ರಾಜಶ್ರೀ ಅವರಿಗೆ, ಶ್ಯಾಮ್ ಪ್ರಸಾದ್ ಅವರಿಗೆ ಮತ್ತು ನಮ್ಮ ಪ್ರೀತಿಯ ಪ್ರಾಣೇಶ್ ಅವರಿಗೆ, ಬಸವರಾಜ್ ಮಹಾಮಣಿಯವರಿಗೆ ಮತ್ತು ನಮಿತಾ ದೇಸಾಯಿ ಅವರಿಗೆ ಎಲ್ಲರಿಗೂ ವಂದಿಸ್ತಾ, ಮುಖ್ಯವಾಗಿ ಇಲ್ಲಿ ಬಹಳಷ್ಟು ಜನ ನ್ಯಾಯಾಧೀಶರು, ವಕೀಲರು ಎಲ್ಲರೂ ಇದ್ದೀರಾ. ಅದೆಲ್ಲರೂ ಪ್ರೀತಿ ಪಾತ್ರರಾದ ನನಗೆ ನನ್ನ ಜೀವನದಲ್ಲಿ ನನಗೆ ಅನೇಕ ಬಾರಿ ಮಾರ್ಗದರ್ಶನವಂತ ನಾಣಯವರಿದ್ದಾರೆ. ಅವ್ರಿಗೆ ನಮಸ್ಕರಿಸ್ತಾ ಇವತ್ತು ಈ ಕಾರ್ಯಕ್ರಮ ಮುಂದೆ ಸಂತೋಷ ಆಗುತ್ತೆ. ಯಾಕೆಂತ ಹೇಳಿದ್ರೆ ಹಿಂದೆ ಹಿರಿಯರೊಂದು ಮಾತು, ನಾವು ಯಾವುದೇ ನೃತ್ಯ ಮಾಡಿದ್ರು ಸಹ ನಮ್ಮ ಮನಸ್ಸನ್ನು ಸಡಿಲಪಡಿಸ್ಕೊಳ್ಳೋದಕ್ಕೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ ಕಲೆಗಳು ಇರಬೇಕು ಅಂತ. ಅದಿದ್ರೇ ನಾವು ತಕ್ಕ ಮಟ್ಟಿಗೆ ಆ ಮನುಷ್ಯತ್ವವನ್ನು ಬೆಳೆಸ್ಕೊತೀವಿ. ಇಲ್ಲದಿದ್ದರೆ ದುಡಿತಾನೆ ಇರ್ತೀವಿ, ಕೆಲಸದ ಕಡೆನೇ ಗಮನ ಇರುತ್ತೆ, ಎಲ್ಲೋ ಒಂದು ಕಡೆ ಆ ಸಂಸ್ಕೃತಿನ, ಕಲ್ಚರ್ನ ಎಲ್ಲ ಸೋತಾ ಇರ್ತೀವಿ. ಹಾಗಾಗಿ ಈ ಥರ ಕಾರ್ಯಕ್ರಮ ಮಾಡೋದು ನಿಜವಾದ ಅಭಿನಂದನೆಗಳು ಅಸೋಸಿಯೇಷನ್ಗೆ. ಇದು ನಡೀತಾನೆ ಇರಬೇಕು. ಸ್ವಲ್ಪ ಭಯ ಆಗ್ತಿದೆ ಮಾತಾಡೋಕ್ಕೆ. ಯಾಕೆ ಅಂತ ಹೇಳಿದ್ರೆ ಏನಾದ್ರು ಒಂದು ಮಾತಾಡಿದ್ರೆ ಎಲ್ಲಿ ಯಾರು ಅಬ್ಜೆಕ್ಷನ್ ಬರ್ತಾರೆ ಅಂತ ಅದು ಇನ್ನೊಂದು ಮಾತಿದೆ, ಲಾಯರ್ಸ್ ಮೇಕ್ ಗುಡ್ ಸ್ಪೌಸಸ್ ಅಂತ. ಯಾಕೆಂದರೆ ದೇ ಲವ್ ಟು ಆಬ್ಜೆಕ್ಟ್ ಅಂತ. ನೀವು ವಾದ ಮಾಡತಕ್ಕಂಥದ್ದು ನ್ಯಾಯ ನನಗನ್ಸೋದೇನಪ್ಪ ಅಂತ ಹೇಳಿದ್ರೆ, ಅದು ಬರೀ ವಾದ ಮಾಡ್ತಕ್ಕಂಥ ಒಂದು ಕೊಠಡಿ ಅಲ್ಲ, ಸತ್ಯವನ್ನು ಸಂಶೋಧನೆ ಮಾಡ್ತಕ್ಕಂಥ ಒಂದು ಮಂದಿರ ಅಂತ ಅನಿಸುತ್ತೆ. ಆ ನಂಬಿಕೆ ಇರೋದ್ರಿಂದನೇ ನಾವು ನಮ್ಮ ಡೆಮಾಕ್ರಸಿ ಇವತ್ತು 25 ವರ್ಷ ಇದೆ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಯಾವುದೇ ದೇಶದಲ್ಲಿ ನ್ಯಾಯಾಂಗ ಭದ್ರವಾಗಿದ್ದರೆ ಯಾವುದೇ ಡೆಮಾಕ್ರಸಿ ಉಳಿಯೋದಿಲ್ಲ. ಡೆಮಾಕ್ರಸಿಗೆ ನ್ಯಾಯಾಂಗನೇ ಸ್ಟ್ರಾಂಗ್ ಫೌಂಡೇಶನ್. ಆ ನಂಬಿಕೆ ನಾವು 75 ವರ್ಷ ಉಳಿಸ್ಕೊಂಡು ಬಂದಿದ್ದೀವಿ ನಮ್ಮ ದೇಶದಲ್ಲಿ. ಇನ್ನೂ ಮುಂದುವರಿತಾ ಇದ್ವಿ, ಖಂಡಿತವಾಗ್ಲೂ ಮುಂದುವರಿತೀವಿ. ಯಾಕಂದ್ರೆ ನ್ಯಾಯಾಂಗ ಸಿಸ್ಟಮ್ ಆಗಿದೆ. ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಲಾಯರ್ಗಳೆಲ್ಲ ಬಹಳ ಕಷ್ಟಪಟ್ಟು ಧೈರ್ಯಪಟ್ಟು ವಾದ ಮಾಡ್ತಾರೆ. ಆದರೆ ಕ್ಲೈಂಟ್ ಹತ್ರ ಫೀಸ್ ತೊಗೊಳೋದಕ್ಕೆ ಇನ್ನೂ ಹೆಚ್ಚು ಧೈರ್ಯ ಬೇಕಾಗುತ್ತೆ. ಸಿಸ್ಟಮ್ ನಡೀತಾನೆ ಇರುತ್ತೆ. ಈ ಸಿಸ್ಟಮ್ನಲ್ಲಿ ನಾವು ಬದುಕ್ತಾ ಇದ್ದೀವಿ, ಆ ನಂಬಿಕೆ ಇಟ್ಕೊಂಡಿದ್ದೀವಿ. ನಮ್ಮ ದೇಶನ ಗಡಿ ಕಾಯೋ ಯೋಧರು, ಸೈನಿಕರಾದರೆ ದೇಶದ ಒಳಗಡೆ ಆಗತಕ್ಕಂಥ ಕೆಲಸಗಳಿಗೆ ನಾವು ಧೈರ್ಯವಾಗಿ ನಿದ್ದೆ ಮಾಡಬೇಕು. ಒಬ್ಬ ಸಾಮಾನ್ಯ ಮನುಷ್ಯ ಬದುಕಬೇಕು ಅಂತ ಹೇಳಿದ್ರೆ ಅದು ನ್ಯಾಯದ ನಂಬಿಕೆ, ನ್ಯಾಯ ಕೊಡ್ತಕ್ಕಂಥ ನಂಬಿಕೆನೇ ಅದು. ಅದರಿಂದ ನಮ್ಮ ಡೆಮಾಕ್ರಸಿ ಇನ್ನೂ ಸ್ಟ್ರಾಂಗ್ ಆಗಿ ನಡೆಯುತ್ತೆ. ನೀವೆಲ್ಲರೂ ಅದಕ್ಕೆ ನಡೆಸ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಹೆಚ್ಚಿಗೇನು ಮಾತಾಡೋಕ್ಕಾಗಲ್ಲ, ಯಾಕಂದರೆ ನಿಮಗಿಂತೂ ಹೆಚ್ಚಿಗೆ ಮಾತಾಡೋದು ಬರಲ್ಲ. ನೀವು ವಾದಗಳು ಮಂಡಿಸಿ ಸಾಕಷ್ಟು ಮಾತು ಕಲ್ತಿರ್ತೀರ. ನಮ್ಗೆ ಯಾವಾಗಲೂ ಅಪರೂಪ ಒಂದ್ಸಲ ಹಿಂಗೆ ಕರೆದಾಗ ಮಾತಾಡೋ ಅವಕಾಶ ಸಿಗುತ್ತೆ. ಸಿನಿಮಾದೆಲ್ಲ ಅದು ಬರ್ಕೊಟ್ಟು ಸಂಭಾಷಣೆ ಹೋಗ್ತೀವಿ, ನಮ್ಮ ಸ್ವಂತದ ಮಾತಾಡೋಲ್ಲ ನಾವು. ನೋಡ್ರ, ಆ್ಯಕ್ಚುಲಿ ನೋಡಿ, ನೀವು ವಾದ ಮಾಡೋದಕ್ಕೆ ಫೀಸ್ ತಗೋತೀರ, ನಾವು ಡೈಲಾಗ್ ಹೇಳೋದಕ್ಕೆ ಪ್ರೊಡ್ಯೂಸರ್ ಫೀಸ್ ಕೊಡ್ತೀವಿ ನಮಗೆ. ಕಂಡೋದು ನೆನಪಿಲ್ಲ ಅನ್ಸುತ್ತೆ. ಬೇರೆ ಇನ್ನೊಂದು ಡೈಲಾಗ್ ಹೇಳ್ತೀನಿ, ದುರ್ಗಾಶತಿಗೆ ದುಡ್ಡೆಲ್ಲ ಕೊಟ್ಟು ಬೇಡ, ಸರ್ಕಲ್ ಇನ್ಸ್ಪೆಕ್ಟರ್ ಡೈಲಾಗ್ ಹೇಳ್ತೀನಿ. ಅದು ಎಲ್ಲೋ ಒಂದು ಕಡೆ ನಿಮಗೂ ಒಂದೊಂದು ಡೈಲಾಗ್. ಅದು ಒಬ್ಬ ವಿಲನ್ನ ಹೆದರ್ಸೋಕೆ ಹೋದಾಗ, ಸತ್ಯ, ಅಹಿಂಸೆ, ನ್ಯಾಯ, ಧರ್ಮ ಈ 5 ಸೇರಿದ ಮುಷ್ಟಿಯಲ್ಲಿ ಹೊಡೆದ್ರೆ ನೀನು ಉಳಿಯಲ್ಲ. ಈ ಡೈಲಾಗ್ ಹೇಳೋದೇನಪ್ಪ ಕಷ್ಟ ಅಂತ ಹೇಳಿದ್ರೆ, ಅಲ್ಲಿ ನಮಗೆ ಡೈರೆಕ್ಟ್ರ್ ಹೇಳ್ಕೊಟ್ಟಿರ್ತಾರೆ, ಸಂಭಾಷಣೆ ಬರ್ಕೊಟ್ಟಿರ್ತಾರೆ, ಅಲ್ಲಿ ಅಭ್ಯಾಸ ಮಾಡಿರ್ತೀವಿ, ಹೇಳ್ಬಿಡ್ತೀವಿ. ಸಡನ್ನಾಗಿ ಡೈಲಾಗ್ ಹೇಳುವಂದಾಗ ಸ್ವಲ್ಪ ನೋಡ್ತಾ ಬರುತ್ತೆ ನಮಗೆ. ಆದದ್ದು ಡೈಲಾಗ್ಸ್ ಹೇಳೋದ್ರೂ ನಮಗೆ ನಮ್ಮ ಪ್ರಾಣೇಶ್ ಆಗಿದ್ದಾರೆ, ಅವರು ಸ್ಪಾಂಟೇನಿಯಸ್ ಆಗಿ ಮಾತಾಡತಕ್ಕಂಥ ಒಂದು ಚಾಕಚಕ್ಯ ಇದೆ. ಹಾಡ ಈ ದೇಶದ ಕತೆ ಇಷ್ಟೇ ಕಣಮ್ಮು, ಇಲ್ಲಿ ಚಿಂತೆ ಮಾಡಿ ನ್ಯಾಯ ನಮ್ಮವು.
ನ್ಯಾಯದ ಮನೆಗೀಗ್ಲು ಎರಡೆರಡಂತೆ ಬಾಗ್ಲು, ನ್ಯಾಯದ ಮನೆಗೀಗ್ಲು ಎರಡೆರಡಂತೆ ಬಾಗ್ಲು, ಹಿಂದೆ ಹೋಗಿ ಹಿಂದೆ ಬರೋ ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಇನ್ನೊಂದು ಡೈಲಾಗ್ ಹೇಳ್ತಿದ್ದಾರೆ ಇಲ್ಲಿ, ಇನ್ನೊಂದು ಡೈಲಾಗ್ ಸಬ್ ಇನ್ಸ್ಪೆಕ್ಟರ್ ಹೇಳ್ತೀನಿ. ನಿಲ್ಸು, ಹಾರ ಹಾಕೋದು ನೋವ್ರಿಗೆ, ಮಹಾತ್ಮನಿಗೆ, ಪರಮಾತ್ಮನಿಗೆ, ಹುತಾತ್ಮನಿಗೆ, ಈ ಮೂರಲ್ಲಿ ನಾನು ಯಾವುದೂ ಅಲ್ಲ. ಡೋಂಟ್ ವೇಸ್ಟ್ ಯೋರ್ ಟೈಮ್. ಇನ್ನು ನನ್ನನ್ನು ಕರೆಸಿದ್ದಕ್ಕೆ, ಇವತ್ತಿಗೆ ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮ ಸಂತೋಷ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೀನಿ. ಥ್ಯಾಂಕ್ ಯು ಆಲ್ ವೆರಿ ಮಚ್. ನಮ್ಮ ಬಗ್ಗೆ ಪ್ರೀತಿ ಇರಲಿ. ಎಲ್ಲರೂ ಏನಾದರೂ ತಪ್ಪುಗಳು ಮಾಡಿದ್ರೆ, ಯಾಕಂದ್ರೆ ನಾವು ಮನುಷ್ಯರು, ನಮ್ಮ ಎರ್ ಇಸ್ ಹ್ಯೂಮನ್, ಏನಾದರೂ ತಪ್ಪುಗಳು ಆಗುತ್ತೆ ನಮ್ಮ ಕಡೆಯಿಂದ. ಆದಾಗ ಸ್ವಲ್ಪ ಕರುಣೆ ಇಟ್ಕೊಂಡಿದ್ವಿ ಎಲ್ಲರೂ ನೀವು ಕೇಳಿಕೊಂಡು ನನ್ನ ಕೈ ಮುಗಿತೀನಿ. ಪ್ರಚಾರ ಮಾಡೋ ತಪ್ಪು. ಇದೇ ಶುಕ್ರವಾರ ನನ್ನ ಮಗನ ಕರಾವಳಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಭಾಳ ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ತಿದ್ದಾರೆ, ನಾವು ನೋಡಿಲ್ಲ. ಕಾರಣದಿಂದ ಸ್ವಲ್ಪ ಗೊಂದಲಗಳು ಇದೆ. ಗೊಂದಲ ಇರಲಿ ಬಿಡಿ, ಸಿನಿಮಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾ ನೋಡೋದಕ್ಕೆ. ಹತ್ತಿರದವರು ಒಂದು ಇಬ್ಬರಿದ್ರು ವೇದಿಕೆ ಮೇಲೆ, ಅದು ಹೇಳಬೇಕಾಯ್ತು, ಮತ್ತೊಂದು ಕ್ಷಮಿಸಿ. ನಮ್ಮ ವಿವೇಕ್ ಅವರು ನನಗೆ ಸಂಬಂಧಿಕರಾಗಬೇಕು, ದೂರದ ಸಂಬಂಧಿಕರಾಗಬೇಕು. ಮತ್ತು ನಮ್ಮ ಡಾಕ್ಟರ್ ಗೋಪಾಲ್ ಕೂತಿದ್ದಾರೆ, ಅವರನ್ನ ಗೋಪಿ ಅಂತ ಕರೆಯೋದು. ಅವರು ಒಂದು 35 ವರ್ಷದ ಸ್ನೇಹಿತರು. ಡೈಲಾಗ್ ಹೇಳ್ಬಿಡ್ಬೋದು, ದೇವರಾಜ್ ಸರ್ ಹೇಳ್ದಂಗೆ, ಯಾಕಂದರೆ ಹೇಳಿಸ್ತಾರೆ. ಭರತನಾಟ್ಯ ಅಂತೂ ಮಾಡೋದು ಸುಲಭ ಅನಿಸುತ್ತೆ ಮಾತಾಡೋಕ್ಕಿಂತ. ಯಾಕೆಂದರೆ ಇಲ್ಲಿ ವೇದಿಕೆ ಮೇಲೂ ಎಲ್ಲ ಗಣ್ಯ ವ್ಯಕ್ತಿಗಳು, ವಾಗ್ಮಿಗಳು, ವೇದಿಕೆ ಎದುರುಗಡೆನೂ ಅದ್ಭುತವಾದ ವಾಗ್ಮಿಗಳು ಕುತ್ಕೊಂಡಿದ್ದೀರಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ನಿಮಗೆ ಕ್ಲಾಪ್ಸ್. ಈ ಸಂದರ್ಭ ಬಹಳ ವಿಶೇಷ ಅಂತ ನನಗೂ ಅನ್ನಿಸ್ತು. ಹಾಗಾಗಿ ಇಲ್ಲಿ ಭಾಗಿಯಾಗೋದಕ್ಕೆ ಒಂದು ನನ್ನ ಭಾಗ್ಯ ಅಂದ್ಕೊಂಡಿದ್ದೀನಿ. ಕಾನೂನು, ಪ್ರಾಕ್ಟಿಕಲ್ ಲೈಫ್, ಯಾವಾಗಲೂ ನಿಮ್ಮ ವೃತ್ತಿಯಲ್ಲಿ ನೀವು ನಿರಂತರವಾಗಿ ಅದನ್ನು ಪಾಲಿಸ್ತಾ ಇರ್ತೀರ. ಅಂಥ ಬ್ಯುಸಿ ಸ್ಕೆಡ್ಯೂಲಲ್ಲಿ, ಬ್ಯುಸಿ ಲೈಫಲ್ಲಿ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ಇದ್ರ ಬಗ್ಗೆ ಒಂದು ಯೋಚನೆ, ಥಾಟ್ ಬರೋದಿದೆಯಲ್ಲ, ಇದು ಒಂದು ತುಂಬ ತುಂಬ ವಿಶೇಷವಾದಂಥದ್ದು. ನಿಮ್ಮಂಥ ಕಾನೂನು ಕಾಯುವವರು ಇವತ್ತು ಕಲಾತ್ಮಕವಾಗಿ ಕಲೆಗಳ ಮೂಲಕ ನಿಮ್ಮ ಪ್ರತಿಭೆಯನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದೀರಿ ಅಂದರೆ ನಾನು ಖಂಡಿತ ಕಾತುರಳಾಗಿ ಕಾಯ್ತಾ ಇದ್ದೀನಿ ನೋಡೋದಕ್ಕೆ. ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ ಇದೇ ವಿಷಯದಲ್ಲಿ. ಮನುಷ್ಯನಿಗೆ ಒಂದು ತಲೆ ಇರಬೇಕು, ಮನೆಗೆ ಒಂದು ಒಲೆ ಇರಬೇಕು, ಜೀವನಕ್ಕೆ ಒಂದು ಕಲೆ ಇರಲೇಬೇಕು ಅಂತ. ಎಷ್ಟು ಸತ್ಯ ಅಂತ ತುಂಬ ಸರಳವಾಗಿ ಹೇಳಿರ್ತಾರೆ. ಆದರೆ ನಾವು ಕಲಾ ಜೀವನವನ್ನು ನಡೆಸುವಾಗ ಅದು ನಮಗೆ ಅನುಭವಕ್ಕೆ ಬರುತ್ತೆ. ಅದಕ್ಕೆ ನನ್ನ ತಂದೆ ತಾಯಿಗಳು, ನಾನು ಕಲಿತಂಥ ಗುರುಗಳು ಆಶೀರ್ವಾದ ಮಾಡಿದ್ದಕ್ಕೆ ಈ ಕಲೆಯ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಅದರದ್ದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಕಲೆಯನ್ನು ಅನುಭವಿಸೋದಷ್ಟೇ ಅಲ್ಲ, ಮಹಾನ್ ಕಲಾವಿದರು, ಗಣ್ಯ ವ್ಯಕ್ತಿಗಳ ಜೊತೆ ಈ ಥರ ಮುಖತಃ ಭೇಟಿಯಾಗೋದು ಕೂಡ ಒಂದು ನಮಗೆ ಸ್ಫೂರ್ತಿ. ನೀವು ಕೂಡ ಇಂಥ ಒಂದು ಕಾರ್ಯಕ್ರಮ ತುಂಬ ವಿಶೇಷ. ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ತಿರ್ತೀವಿ, ಆದರೆ ಎಲ್ಲ ಕಡೆ ಈ ಒಂದು ವೈಬ್ಸ್ ಅಂತಾರಲ್ಲ, ಪಾಸಿಟಿವ್ ವೈಬ್ಸ್, ಹೈ ಲೆವೆಲ್ ವೈಬ್ಸ್ ಅಂತಾರಲ್ಲ, ಅದು ಸಿಗೋದಿಲ್ಲ. ಇಲ್ಲಿ ನನಗೆ ತುಂಬ ಭಯ ಪಟ್ಕೊಂಡು ಬಂದೆ, ಆದರೆ ಬಹಳ ಒಂಥರ ಕಂಫರ್ಟ್ ಫೀಲ್ ಆಯಿತು ನನಗೆ. ಮುಖ್ಯವಾಗಿ ಎಲ್ಲ ಹಿರಿಯರಿಗೆ ನಾನು ಧನ್ಯವಾದ ಹೇಳ್ತೀನಿ. ಏಕೆಂದರೆ ವಿದ್ಯಾ ವಿನಯನ ಭಾವತೆ ಅಂತ ಹೇಳ್ತಾರಲ್ಲ, ವಿನಯವಿರಬೇಕು ಅಂತ, ಅದನ್ನು ಅವರಿಂದ ನಾವು ತುಂಬ ಕಲಿತೀವಿ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿ ವಿ ಜಿ ಅವರು ತುಂಬ ಸುಂದರವಾಗಿ ಒಂದು ಕಗ್ಗವನ್ನು ಹೇಳಿದ್ದಾರೆ. ಪ್ರಾಣೇಶ್ ಅವರ ಎದುರಿಗೆ ಹೇಳೋಕ್ಕೆ ಸ್ವಲ್ಪ ಭಯ ನನಗೆ, ಆದರೂ ಪ್ರಯತ್ನ ಮಾಡ್ತೀನಿ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ಸರಿ ಅಲ್ವಾ ಸರ್?
ಒಮ್ಮೆ ಹೂದೋಟದಲ್ಲಿ ತುಂಬ ಜನ ನೇಚರ್ ಜೊತೆ ಹೂದೋಟ ಮಾಡಿ ಒಂದು ರೈತರಾಗಲಿ ಅಗ್ರಿಕಲ್ಚರಲ್ಲಾಗಲಿ ಆ ಬ್ರಹ್ಮಾನುಭವವನ್ನು ಪಡೆಯೋಕ್ಕೆ ಸಾಧ್ಯ ಅಂತ. ಹಾಗೆ ಸಂಗೀತದಲ್ಲಿ ಅಂತೂ ಖಂಡಿತ ಸಾಧ್ಯ, ಸಾಹಿತ್ಯದಲ್ಲಿ, ಶಾಸ್ತ್ರದಲ್ಲಿ, ಈ ನ್ಯಾಯಶಾಸ್ತ್ರ ಕೂಡ ಬಂತು ಅದರಲ್ಲಿ. ನಿಮ್ಮ ಒಂದು ಇನ್ವಾಲ್ವ್ಮೆಂಟ್, ಆ ಒಂದು ಆತ್ಮಕ್ಕೆ ಟಚ್ ಆಗುವಂಥ ವಿಷಯಗಳನ್ನು ಓದಿದಾಗ ಬ್ರಹ್ಮಾನುಭವ ನೀವು ಪಡೆದಿರ್ತೀರಿ. ನಾವು ಕಲಾವಿದರಂತೂ ತುಂಬ ಭಾಗ್ಯ, ನಮಗೆ ಗುರು ಹಿರಿಯರ ಆಶೀರ್ವಾದ, ಒಂದೊಂದು ವೇದಿಕೆಯಲ್ಲಿ ಕೂಡ ನಮಗೆ ಅವಕಾಶ ಸಿಗುತ್ತೆ. ಹಾಗೆ ಒಮ್ಮೆ ಸಂಸಾರದಲ್ಲಿ ತಾಯಿಯಾಗಿ, ತಂದೆಯಾಗಿ, ಅಕ್ಕ ತಮ್ಮ ಆಗಿ ಆ ಒಂದು ಸಂಬಂಧದ ಬ್ರಹ್ಮಾನುಭವವನ್ನು ಪಡಿತೀವಿ. ಎಷ್ಟು ಚೆನ್ನಾಗಿ, ನಾನು ಯಾವಾಗಲೂ ಕಗ್ಗದ್ದು ಫ್ಯಾನು, ಮಂಕುತಿಮ್ಮನ ಕಗ್ಗ, DVG ಅವರು ಬರೆದಂತಹ ಕನ್ನಡದ ಭಗವದ್ಗೀತೆ. ಅದು 4 ಲೈನಲ್ಲಿ ವಾಹ್ ಅನ್ಸೋಂಗ್ ಹೇಳ್ತಾರೆ, ಯಾಕೆಂದರೆ ಅದು ಸತ್ಯ ಇರುತ್ತೆ, ನಾವು ಅನುಭವಿಸ್ತಿರ್ತೀವಿ. ಇಂಥ ಒಂದು ಸಾಹಿತ್ಯವನ್ನು ನಾವು ಕನ್ನಡ ಪಡ್ಕೊಂಡಿದೆ, ನಾವು ಕರ್ನಾಟಕದವ್ರು ಪಡ್ಕೊಂಡಿದ್ದೀವಿ. ಇಂಥ ಒಂದು ಸಂಸ್ಕೃತಿ ಕಲೆಯನ್ನು ನೀವು ಕೂಡ ಎತ್ತಿ ಹಿಡಿಯುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಅನೇಕ ಗಣ್ಯ ವ್ಯಕ್ತಿಗಳನ್ನು ಕರೆದು ಸ್ಫೂರ್ತಿ ಪಡ್ಕೊಳ್ತಿದ್ದೀರಿ. ಅದಕ್ಕೆ ಮತ್ತೊಮ್ಮೆ ವಕೀಲರ ಸಂಘ ಬೆಂಗಳೂರು ನಿಮ್ಮೆಲ್ಲರಿಗೂ, ಪ್ರತಿಯೊಬ್ಬ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಈ ಕಾರ್ಯಕ್ರಮ ನಾನು ಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣ ಆಶಾ ಅವರು. ಆಶಾ ಇಸ್ ಲೈಕ್ ಮೈ ಸಿಸ್ಟರ್. ಲಾ ಓದುವಾಗ್ಲೇನೆ, ಅವಳು ಅಂತೀನಿ, ಕ್ಷಮಿಸಿ, ಓದುವಾಗ್ಲೇನೆ ಪರಿಚಯ. ಯಾಕೆಂದ್ರೆ ಸಂಗೀತದ ವಿದ್ಯಾರ್ಥಿನಿ ಅವರು, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ತುಂಬ ಚೆನ್ನಾಗಿ ಹಾಡ್ತಾರೆ ಆಶಾ ಅವರು ನಮ್ಮ ಶಾಲೆಯಲ್ಲಿ ನನ್ನ ಪತಿ ಗಣೇಶ್ ದೇಸಾಯಿ ಅವರ ತುಂಬ ಹಳೆಯ ವಿದ್ಯಾರ್ಥಿನಿ. ತುಂಬ ಸೃಜನಾತ್ಮಕ ವ್ಯಕ್ತಿತ್ವ ಇದೆ, ಅಷ್ಟೇ ಸರಳವಾಗಿದ್ದಾರೆ. ನಮಗೆ ಎಷ್ಟೋ ಸರ್ತಿ ಆಶಾಳಿಂದ ಸ್ಫೂರ್ತಿ ಸಿಗುತ್ತೆ. ಆ ಒಂದು ಹುರುಪು, ಆ ಒಂದು ಸರಳತೆ ಅಷ್ಟೇ ಬೇಕು ನಮಗೆ ಜೀವನ ಖುಷಿಯಾಗಿರೋದಕ್ಕೆ ಅಂತ ಅನಿಸುತ್ತೆ. ಇದೆಲ್ಲವೂ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಆಶಾ ನಮ್ಮ ವಿದ್ಯಾರ್ಥಿನಿ ಅಂತ. ಹಾಗೆ ಇಲ್ಲಿ ಬರೋದಕ್ಕೆ ಕಾರಣ ಆದರೂ ತುಂಬ ಧನ್ಯವಾದಗಳು ಆಶಾ. ಏನೇನೋ ಮಾತಾಡ್ತೀವಿ, ಪ್ರಣೇಶ್ ಸರ್ ಮೊದಲೇ ಹೇಳ್ಬಿಟ್ಟಿದ್ದೀನಿ, ನಿಮ್ಮ ಥರ ಮುತ್ತುಗಳ ಹಾಗೆ ಹೆಣಿಯೋಕ್ಕೆ ಬರಲ್ಲ, ಬಂದಿರೋ ಥಾಟ್ಸನ್ನು ಸುಮ್ಮನೆ ಶೇರ್ ಮಾಡ್ತಿದ್ದೀನಿ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ನೀವು ಎಲ್ಲರೂ ಈ ಥರ ಸಾಂಸ್ಕೃತಿಕವಾಗಿ ಹಬ್ಬವನ್ನು ಆಚರಿಸ್ತಿದ್ದೀರಿ, ಅದರಲ್ಲಿ ನಾವು ಭಾಗಿಯಾಗ್ತಿದ್ದೀವಿ ಅನ್ನೋದು ನನಗೆ ಒಂದು ಹೆಮ್ಮೆಯ ವಿಷಯ. ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆಗಳು, ಧನ್ಯವಾದಗಳು ಅಂತ ಗಂಗಾವತಿ ಪ್ರಾಣೇಶ್ ಸರ್ ಅವರು ನಮ್ಮ ಸಾಂಸ್ಕೃತಿಕ ಹಬ್ಬವನ್ನು ಕುರಿತು 1-2 ಮಾತನ್ನು ಹಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಎಲ್ಲರೂ ಕಾತುರದಿಂದ ಕಾದು ಕುಳಿತಿರುವಂತಹ ವಕೀಲರಿಗೆ ಹಾಸ್ಯದ ಮೂಲಕ ಹಾಸ್ಯದ ಮನರನ್ನು ಮೂಡಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾರೆ. ನನ್ನಲ್ಲಿರೋ ಫೋಟೋಗಳಿಗೆ ನಾನು ಯಾವ ಸಂಸ್ಥೆ ನನ್ನ ಕರೆಸಿತ್ತು ಅಂತ ಹೇಳ್ಬೇಕಾದ್ರೆ ಈ ಫೋಟೋ ಈ ಸಂಸ್ಥೆ ಸಿದ್ದಾಲೆ ಆ ಕಾರಣ ಮಾತ್ರ ಬರ್ತಿಲ್ಲ. ಈಗ ಇದು ನೋಡಿ, ವಕೀಲರ ಸಂಘ ಬೆಂಗಳೂರು, ಹೆಮ್ಮೆಯಿಂದ ಹೇಳಬಹುದು. ವಕೀಲರ ಮುಂದೆನೇ ಮಾತಾಡಿದವ್ರು ನಾನು. ಅದಕ್ಕೆ ಯಾವತ್ತು ಆರ್ಗನೈಸರಿಗೆ ಅದೇ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಬ್ಯಾನರ್ಗಳು ಬರೋದ್ರ ಮುಂದೆನೇ ಮೈಕಲ್ಲಿ ಈಗ ಅಲ್ಲಿ ಮಾತಾಡ್ತೇನೆ. ನಾನು ಯಾವಾಗ ಅಣ್ಣಮ್ಮದಲ್ಲಿ ಮಾತಾಡಿದ್ದೀನಿ ಅಂತ ಈ ಊರಿನಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೆ ಅಣ್ಣಮ್ಮ. ಆದರೆ ಅಣ್ಣಮ್ಮ ಬೆಂಗಳೂರಿಗೆ ಕರೆದಿದ್ದಾರೆ ಅಣ್ಣಮ್ಮ ಅಂತ ಹೋಗಿ ಏನು ಖುಷಿಯಿಂದ ಗಂಗಾವತಿಯಿಂದ ಅಷ್ಟೊತ್ತಿಗೆ ಗಂಗಾವತಿಯಲ್ಲಿ 250 ಕಾರ್ಯಕ್ರಮ ಕೊಟ್ಟಿದ್ದೆ. ಸೊ 300ನೇ ಕಾರ್ಯಕ್ರಮದಿಂದ ನಾನು ಬೆಂಗಳೂರಿಗೆ ಬಂದೆ. ಇಲ್ಲೇ ಒಂದು 100-150. ಈಗ ಟೋಟಲ್ ನನ್ನ ಕಾರ್ಯಕ್ರಮದ ಸಂಖ್ಯೆ ನಿಮ್ಮೆಲ್ಲರ ಅನುಗ್ರಹ ಅಭಿಮಾನದಿಂದ 4,000 ದಾಟಿದೆ. ಅಂದ ಮಾತ್ರಕ್ಕೆ ಭಾಳಷ್ಟು ಗಳಿಸಿದೆ ಅಂತ ತಿಳ್ಕೋಬೇಡಿ, ಅದು ಕಾರ್ಯಕ್ರಮ ಕೌಂಟ್. ಬೆಂಗಳೂರು ಅಂದರೆ ನಿಜಕ್ಕೂ ಕಲಾವಿದರ ಒಂದು ಸಂಸ್ಥೆ. ನಾವು ಬೆಳಗಾವಿ ವಕೀಲರ ಸಂಘದಲ್ಲಿ ಕೂಡ ಹೋಗೋದನ್ನೆಲ್ಲ ನೋಡಿ ಅನೇಕ ಜನ ವಕೀಲರು ತಾವು ಮಾತಾಡ್ತಿದ್ರು ನನ್ನನ್ನು ಮಾತಾಡೋದು ಕರೆಸ್ತಿದ್ರು. ನಿಜಕ್ಕೂ ನನ್ನ ಪುಣ್ಯ, ನಮಗಿಂತ ಇವನೇನು ಅಂತ ನೀವು ಅಂದ್ಕೊಂಡಿಲ್ಲ.
ಕೇಳ್ತಿದ್ದೀರಿ ಮಕ್ಕಳಂತೆ ಕೇಳ್ತು. ನಾನು ಶಾಲೆಯಲ್ಲಿ ಬಂದು ಕೂತಿದ್ದೀನಿ, ನಾನು ಮಕ್ಕಳು ಕೇಳ್ತೇನೆ ಅನ್ನೋವಂಥ ಮುಗ್ಧ ಭಾವದಿಂದ ಕೂತಿದ್ದೀರಿ. ಆದರೆ ನಿಮ್ಮ ತಲೆಯಲ್ಲಿ ಸರಸ್ವತಿ ನೆಲೆಸಿದ್ದಾರೆ, ಬ್ರಹ್ಮದೇವರು ನೆಲೆಸಿದ್ದಾರೆ, ಹುಟ್ಟು ಹಾಕ್ತೀರ ಇಲ್ಲದ್ದು. ಅದಕ್ಕೆ ಗಲಾಟೆ ಬಿತ್ತಂತು ಸರ್. ಯಾರು ಹೆಚ್ಚು, ಪೊಲೀಸ್ ಹೆಚ್ಚ, ಡಾಕ್ಟರ್ ಹೆಚ್ಚ, ವಕೀಲ ಹೆಚ್ಚ? ಎದ್ದಿದ್ದ ನಾನು ಹೆಚ್ಚು. ಎಂಥದೇ ಕೊಲೆ ಮಾಡಿದಂತೀನಿ, ನಾನು ಅವನ್ನ ಕಾಪಾಡ್ತೀನಿ, ಬದುಕಿಸ್ತೀನಿ, ಹೊರಗಡೆ ತರ್ತೀನಿ. ಹಾಂ, ಪೊಲೀಸ್ ಹೇಳಿದಂತೆ ಏನು ವಾದ ಮಾಡಿದ್ರು, ನಾನು ಏನಾದರೂ ಒಂದು ಇಟ್ಬಿಟ್ಟೆ ಅಂದರೆ ಪ್ರೂಫ್ ತೋರಿಸ್ಬಿಟ್ರೆ ಮುಗೀತು, ನಾನು ಒಳಗೆ ಹಾಕ್ತೀನಿ ಅಂತ ಅವನು ಹೇಳಿದ್ದ. ಇವನು ಮಾತಾಡಿ ಅವನ್ನ ಬಿಡಿಸ್ತೀನಿ ಅಂತ ನೀವು ಹೇಳಿದ್ರಿ. ಈ ಡಾಕ್ಟ್ರ್ ನೋಡಿ ಮೂರು ಜನ ಫ್ರೆಂಡ್ಸ್ ಮಾತಾಡ್ಕೊಂಡು ನಾನು ಅಷ್ಟು ಕಡೆಗೆ ಪೊಲೀಸ್ ಆಯಿತು, ವಕೀಲ ಆಯಿತು, ಡಾಕ್ಟ್ರು ನಿಂದೇನಿಲ್ಲ ಕಡೆ, ಅವನು ಒಳಗೆ ಹಾಕ್ತಾನೆ, ನಾನು ವಾದ ಮಾಡಿ ಬಿಡಿಸ್ಕೊಂಡು ನೀನು ನೋಡ ಏನು ಉಪಯೋಗ ಇಲ್ಲ ಡಾಕ್ಟರ್ ಅನ್ನಂತೆ. ಈ ಥರ ಮಾಡೋದಕ್ಕೆ ನಿಮ್ಮಿಬ್ಬರು ತಲೆ ಕೆಟ್ಟಿದೆ ಅಂತ ನಾನು ಸರ್ಟಿಫಿಕೇಟ್ ಅದಕ್ಕೆ ನನಗಿಂತ ಕಿರಿಯರಿಲ್ಲ ಅಂತ ಬಸವಣ್ಣ ಹೇಳಿದ್ದು ಇದೇ ಕಾರಣಕ್ಕೆ. ಯಾವ ವೃತ್ತಿನೂ ದೊಡ್ಡದಲ್ಲ. ಎಲ್ಲ ವೃತ್ತಿಗಳು ಸಮಾನ ಮನಸ್ಕರು, ಸಮಾನ ಬುದ್ಧಿಜೀವಿಗಳು. ನಮ್ಮ ಮಧ್ಯೆ ಸ್ನೇಹ ಇದ್ದಾರೆ. ಇವತ್ತು ನನಗೆ ಸಂಬಂಧ ಇಲ್ಲ, ನಾನು ವಕೀಲನೇ ಅಲ್ಲ. ನಾನು ಓದಿದ್ದು ನಮ್ಮಪ್ಪನ ಬಲವಂತಕ್ಕೆ ಬಿಕಾಂ. ನನಗೆ MA ಮಾಡಿ ಲೆಕ್ಚರ್ ಮಾಡಬೇಕು ಅಂತ ತುಂಬ ಕನಸು. ಆದರೆ ನಮ್ಮ ತಂದೆ ಟೀಚರ್ ಇದ್ದರು, ನಮ್ಮ ತಂದೆ 3 ಜನ ಮಕ್ಕಳು. ನಮ್ಮ ತಂದೆ ಆರ್ಡರ್ ಬಯಸಿದ್ರು, BA, BCom, BSc 3 ಕೋರ್ಸನ್ನು ನಾನು 3 ಮಕ್ಕಳಿಗೆ ಮಾಡಿಸಿದ್ರು. ನಮ್ಮ ಅಣ್ಣನಿಗೆ BA ಮಾಡಿಸಿದ್ರು. ನನಗೆ ಒಳ್ಳೆ ಲೆಕ್ಕ ನನ್ನ ತಲೆಗೆ ಹತ್ತಲ್ಲ ಆದರೂ ನಾನು BCom ಮಾಡಿಸಿದ್ರು. ಯಾಕೆಂದರೆ ನಮ್ಮ ತಂದೆ ಪುಸ್ತಕ ಓದಿಸ್ತಿಲ್ಲ ನನಗೆ. ನನಗಿಂತ 1 ವರ್ಷ ದೊಡ್ಡ ಹುಡುಗಿ, ಸೀನಿಯರ್ ಮೋಸ್ಟ್ 1 ವರ್ಷ, ಅವಳು ಓದಿ ಬಿಟ್ಟ ಮೇಲೆ ಆ ಪುಸ್ತಕ ನಾನು ತಗೋಬೇಕಾಗಿತ್ತು. ಅವಳು ಶೆಟ್ರು ಹುಡುಗಿ, BCom ಮಾಡಬೇಕು. ಅವಳು BCom ಪುಸ್ತಕ ಇದೆ ಅನ್ನೋದಕ್ಕೆ ನಾನು BCom ಮಾಡಬೇಕು. ನಮ್ಮ ತಮ್ಮ BSc ಮಾಡಬೇಕು. ಆಡಬೇಕು ನಮ್ಮ ಅಪ್ಪನಿಗೆ. ನಾನು ಡಿಸ್ಚಾರ್ಜ್ ಆಗ್ತೀನಿ ಅನ್ನೋದೇ ನಮ್ಮ ಅಪ್ಪನಿಗೆ ಗೊತ್ತಾಗಲಿಲ್ಲ. ಅದಕ್ಕೆ BCom ಓದಿದ್ರು ಕೂಡ ನಾನು ಬ್ಯಾಂಕಲ್ಲಿ ಯಾಕೆ ಕೆಲಸ ಮಾಡೋದಾಗಲಿಲ್ಲ ಅಂದರೆ ನನ್ನ ತಲೆಯಲ್ಲಿ ಇದ್ದದ್ದು ಕನ್ನಡ ಸಾಹಿತ್ಯ ಮತ್ತು ಬೀಚ್. ಇವತ್ತು ಅವರೇ ನನ್ನ ಅಣ್ಣ ಹೆಸರನ್ನು ನಿಮ್ಮ ಹಿರಿಯರ ಮುಂದೆ ಎಲ್ಲ ಕೆಳಗಡೆ ಕೂತಿದ್ರಿ. ನನ್ನನ್ನು ಮೇಲೆ ನಿಲ್ಲಿಸಿದಂಥ ಬ್ರಹ್ಮರು ನೀವೆಲ್ಲ ನಿಜಕ್ಕೂ ಬೆಂಗಳೂರಿಗೆ ಬಂದ ಮೇಲೆ ಕಲಾವಿದರು ಒಂದು ಗುರಿಯನ್ನು ಕಾಣ್ತಾರೆ ಅಂತ ಮಾತು ಸತ್ವಾದಂಥ ಮಾತು. ಗಂಗಾವತಿಯಲ್ಲೇ ನಾನು 2,500-3,000 ಕಾರ್ಯಕ್ರಮ ಕೊಟ್ಟೆ. 1,000 ಕಾರ್ಯಕ್ರಮ ಕೊಟ್ಟ ಮೇಲೆ ಇಲ್ಲಿ ಎಲ್ಲ ಚಾನಲ್ಗಳು ಬಂದಾಗ ಎಲ್ಲಿ ಹೋದ್ರೆ ಕೋರ್ಟಿಂದ ನಾನು ನೋಟಿಸ್ ಕೊಡ್ಬೇಕಾಯ್ತು, ನಾನು ಹಾಕಬೇಡ್ರಿ ಅಂತ. ಈಗ TV ನೋಡಿದೀವಿ ಸರ್ ಅಂತೇಳಿ ಕಾರ್ಯಕ್ರಮ ಕರ್ಸೋದು ಬಿಟ್ಬಿಟ್ರೆ ಎಷ್ಟೋ ಜನ, ಎಷ್ಟು ಅಂತ ಹೊಸದು ಹುಡುಕ್ತೀವಿ ಅಲ್ವಾ. ಹೀಗಾಗಿ ಈಗ ಚಾನಲ್ಗಳಲ್ಲಿ ಕಾರ್ಯಕ್ರಮ ಇದೆ. ಈ ಥರ ಕಾರ್ಯಕ್ರಮ ಬಂದಾಗ ಕಾರ್ಯಕ್ರಮ ಕೊಡ್ತಾನೆ, ನೀವೆಲ್ಲ ಆಸಕ್ತಿಯಿಂದ ಕೇಳ್ತೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಶುರು ಮಾಡಬೇಕು. ಈ ಕೋರ್ಟಿನ ಬಗ್ಗೆ ಒಂದು ಮಾತು ಇದೆ. ಪೊಲೀಸರು ಬಂದಿರ್ತಾರೆ ಕಾರ್ಯಕ್ರಮಕ್ಕೆ ಅಂತ ನಾನು ಭಾವಿಸಿದ್ದೆ. ಇದ್ದಾರೆ ಯಾರಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ? ಆಚೆ ಪಾಪ ಅವ್ರು ಯಾವಾಗಲೂ ಆಚೆನೆ. ಅವ್ರ ಮಾತಿಗೂ ನಮ್ಮ ಮಾತಿಗೂ ಬಹಳ ವ್ಯತ್ಯಾಸ ಇದೆ. DC ಅವ್ರ ಮಾತಿಗೆ ಬೆಲೆ ಇದೆ. ಎಷ್ಟೊತ್ತು DC ಕಾರು ತಗೊಂಡು ಯಾವುದೋ ಹಳ್ಳಿಗೆ ಇನ್ವೆಸ್ಟಿಗೇಷನ್ ಏನೋ ಆಗಿತ್ತು, ಹೋಗಿತ್ತು. ಅವ್ರ ಕಾರು ಅಲ್ಲಿ ಮಳೆ ಆಗಿ ಕೆಸರಲ್ಲಿ ಮುಂದಿನ ಗಾಲಿ ಸಿಕ್ಕಿತ್ತು, ಹಿಂದಿನ ಗಾಡಿ ಎತ್ತು ಇಳಿದ್ರಿ ಕೆಳಗಡೆ. ಸ್ವಲ್ಪ ಬೆಳಿ ಸಾರ ಡ್ರೈವರ್ ಬೆಳೆದು ಆಗಲಿಲ್ಲ. DC ಜಿಲ್ಲಾಧಿಕಾರಿ ಏನು ಮಾಡಿದ್ರು ಆಗಲಿಲ್ಲ. ಇವರು ಹೇಗೆ ಆ ಕಡೆ ನೋಡ್ತಾ ಇದ್ರು. ಪಕ್ಕದಲ್ಲಿ ಒಂದು ಹೊಲ ಗದ್ದೆ, ಅಲ್ಲಿ ರೈತರೆಲ್ಲ ಕೆಸರು ಕೆಲಸ ಮಾಡ್ತೀವಿ, ಸಸಿ ಹಚ್ಚೋದು. ಡ್ರೈವರ್ ಅಲ್ಲ, ಹೋಗಿಲ್ಲ ಕರ್ಕೊಂಬರಿ ಸರ್ ಕಡೆ ಬರ್ತಾರೆ. ಒಬ್ಬ DC ಅಂತ ಕೆಸರಲ್ಲೇ ಆ ಗದ್ದೆಗೆ ಹೋಗಿ, ದಯವಿಟ್ಟು ನನ್ನ ಕಾರು ಸಿಕ್ಕಾಕೊಂಡಿದ್ದೀನಿ, ಸ್ವಲ್ಪ ಬಂದು ತಳ್ಳುತ್ತೀರ. ರೈತ ಕೈಗಿರೋ ಆಯುಧನ ಕೆಳಗೆ ಹಾಕಿ ಮುಂಜಾನೆಯಿಂದ 10 ಜನರಿಗೆ ಎತ್ತಿದ್ದೀವಿ. ಈಗೇನು ನಮ್ಮ ಕೆಲಸ ಆಗ್ತಾಯಿಲ್ಲ, ನಮ್ಮ ಕಾರು ತಳ್ಳೋಕ್ಕಾಗಲ್ಲ, ಹೊರಟೋಗಿ ಅದು ದಯವಿಟ್ಟು ಹಾಕಬೇಡಿ, ತುಂಬ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತೀವಿ. ನಮ್ಮದು ಇದು ಇಂಪಾರ್ಟೆಂಟ್ ಕೆಲಸನೇ. ನಿನ್ನೆ ಮಳೆ ಆಗಿದೆ, ಇವತ್ತು ನಾವು ಬಿತ್ತನೆ ಮಾಡಬೇಕು. ಇಲ್ಲ ಹಾಗೆ ಮಾಡಬೇಡಿ, ನಾನು ಈ ಭಾಗದ DC ಇದ್ದೇನೆ, ಜಿಲ್ಲಾಧಿಕಾರಿ. ಒಬ್ಬ ರೈತರು ಇದ್ದರೆ ನಿನ್ನ ಮನೆಗೆ ನೀನಿದ್ದೆ, ನಮಗೇನಾದರೂ ಸಂಬಳ ಕೊಡ್ತೀಯ, ನಮಗೇನಾದರೂ ದುಡ್ಡು ಕೊಡ್ತೀವಿ. ಅವ್ವ ಅಂದರೂ ಇಲ್ಲ, ಅಪ್ಪ ಅಂದರೂ ಇಲ್ಲ, ತಲೆ ಕೆಟ್ಟೋದ್ರೆ DC-ಗೆ. ನಾನು ಓದಿದ್ದೇ ವ್ಯರ್ಥ ಆಯ್ತಲ್ಲ IAS. ಈ ರೈತರು ನನ್ನ ಮಾತು ಕೇಳ್ಕೊಂಡು ತಲೆ ಕೈ ಹೊಟ್ಟು ಡಡ್ಡಡ್ಡಡ್ಡಂತ ಬುಲೆಟ್ ಗಾಡಿ ಶಬ್ದ ಕೇಳಿಸ್ತು. ನೋಡ್ತಾರೆ ಸಬ್ ಇನ್ಸ್ಪೆಕ್ಟರ್ ಆ ಏರಿಯಾ,
ಏನು ಯಮ ಯಮ ಇದ್ದಾಗಿದೆ, ಮೀಸೆ ಟೋಪಿ ಬಂದು ಡಿಶಿ ಸಾರ್ ಎಳೆದು ಗಾಡಿ ಬೀಸಾಕಿ, ಏನು ಸರ್ ನೀವು ಹೇಳಿ ಎಲ್ಲ ಯಾರು ಮುನ್ನೂರಿಗೆ ಯಾವಾಗ ಇನ್ವೆಸ್ಟಿಗೇಷನ್ಗೆ ಹೋಗಬೇಕು, ಕಾರ್ ಸಿಕ್ಕಾಕೊಂಡಿದೆ, ಏನು ಮಾಡಬೇಕು, ಬೇಗ ಸರ್ ತಂದೀವಿ ಒಬ್ಬರಿಂದ ಆಗಲ್ಲ. 3 ಮನೆ ಪಕ್ಕದಲ್ಲಿ ರೈತು, ಏನು ಸರ್ ನಿಜ ಇದೆ, ಇಲ್ಲ ಕನ್ನಡ ಯಾರು ಬರಲಿಲ್ಲ, ಹೌದಾ ಅಂತೂ ನ್ಯೂಸ್ ಪೇಪರ್ ಹೋಗ ನೋಡಿ ಹೋಗಿ ಅಡ್ಡಿ ಮಾತ್ರ ಡಿ ಸಿ ಕಾರ್ ಸಿಕ್ಕಾಕೊಂಡಿದೆ, ನಿಮ್ಮ ಕೆಲಸ ಒಬ್ಬೊಬ್ಬರು ಒಳಗೆ ಬೆಳ್ಳಿ ಬರ್ತೀರ ಇಲ್ಲ, ಒಬ್ಬರು ಬರಲಿಲ್ಲ, ಒಬ್ಬರು ಕೇಳಲಿಲ್ಲ, ಇಡೀ ಜನ ಬಂದು ಅನಾಮತ ಕಾರನ್ನು ಪಲ್ಲಕ್ಕಿ ಎತ್ತಿರೋ ಥರ ಎತ್ತಿ ನೆಲದ ಮೇಲೆ ಇಟ್ಟು ಥ್ಯಾಂಕ್ಸ್ 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 ಅಂತ ಡಿ ಸಿ ಹೇಳ್ತಾರೆ. ಆಮೇಲೆ ಹೇಳಿದೆ, ಏನ್ರೇ ನೀವು ಡಿ ಸಿ ಕಾರಣ ನೀವು ತಳ್ಳಿಲ್ಲ, ಯಾಕೆ ತಳ್ಳಿಲ್ಲ, ಯಾಕೆ ಎದುರು ಮಾತಾಡ್ತೀರಿ ಅಂದಾಗ ರೈತ ಹೇಳಿದಂತೆ, ನೀವು ಕರೆದಾಗ ಅವ್ರು ನಮ್ಮನ್ನು ಕರೀಲಿಲ್ಲ ಅಂದರೆ ಯಾರನ್ನ ಹೇಗೆ ಕರೀಬೇಕು ಅನ್ನೋದು ಈ 3 ಜನರಿಗೆ ಗೊತ್ತು, ಪೊಲೀಸರು, ವಕೀಲರು ಮತ್ತು ಡಾಕ್ಟರ್. ಹೌದಾ? ಎಷ್ಟು ಜೀವನಾನುಭವ ಇದೆ ಮಕ್ಕಳಿಗೆ. ಹಾಸ್ಯದ ಮೂಲಕ ಪಾಠ ಹೇಳಬೇಕು. ನಾನು ನಮ್ಮ ಮೇಷ್ಟ್ರ ಜೊತೆ ಯಾವಾಗಲೂ ಜಗಾಡ್ತೀನಿ, ಹಾಸ್ಯದ ಮೂಲಕ ಪಾಠ ಹೇಳಿ ಸರ್ ಅಂದರೆ ಮನಸ್ಸಿಗೆ ಹೋಗ್ತಾರೆ. ನಮ್ಮಲ್ಲಿ ಸೀರಿಯಸ್ ಆಗಿ ಮಾತಾಡ್ತೀವಿ, ಸೀರಿಯಸ್ ಆಗಿ ಹೇಳ್ತೀವಿ, ಜೋಕ್ ಹೇಳೋಕ್ಕಿದೆ ಕಾರ್ಯಕ್ರಮ, ಜೋಕ್ ಹೇಳ್ತಾ ಪಾಠ ಹೇಳೋಕ್ಕೆ ನಮ್ಮ ಮೇಷ್ಟ್ರಿಗೆ ಬೈತೀವಿ. ಆದರೆ ಕನ್ನಡ ಮೇಷ್ಟ್ರು ಜೋಕ್ ಹೇಳ್ತಾ ಪಾಠ ಮಾಡೋದಕ್ಕೆ ಕನ್ನಡದಲ್ಲಿ ನಿಮ್ಮ ಮುಂದೆ ನೀವು ಮಾತಾಡೋದು ಬಯಸ್ತೀವಿ. ಓದೋದಕ್ಕೆ ಇಷ್ಟ ಇದೆ ಅಂತಕ್ಕಂಥ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಸಾಹಿತ್ಯದ ರುಚಿ ಹಚ್ಚಿ ನಿಮ್ಮ ಪರೀಕ್ಷೆನ ಈಸಿಯಾಗಿ ಪಾಸ್ ಮಾಡ್ತಾರೆ. ದಯವಿಟ್ಟು ಇಂಗ್ಲೀಷ್ ಮೀಡಿಯಮ್ ಹಾಕಿ ಬೇಡ, ನಾನು ಕನ್ನಡ ಮಾಧ್ಯಮದಲ್ಲಿ ಮಕ್ಕಳು ಶಾಲೆ ಆತ್ಮವಿಶ್ವಾಸ ಬೆಳೆಸ್ತಾರೆ. ಕನ್ನಡದಲ್ಲಿ ವಾದ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಇದೆ. ನೋಡಿ, ಕೆಲವು ಕಕ್ಷಿದಾರ ಅಂದರೆ ಕೇಳಿದರೆ ಯಾಕ್ಷಿ ಆದರೂ ಇಂಥದ್ದೆಲ್ಲ ಸಹಿಸಿಕೊಂಡು ನಾವು ಕನ್ನಡದಲ್ಲಿ ಮಾತಾಡೋದು. ನಾನು ಬಸವರಾಜ ಮಾವನಿ, ನರಸಿಂಹ ಶಿವಕುಮಾರ್ 11 ದೇಶಗಳನ್ನು ಸುತ್ತೀನಿ. ಅಮೇರಿಕಾದಲ್ಲಿ ಬರೀ ಇಂಗ್ಲೀಷ್ ಬಂದ ಪ್ರಾಣೇಶ್ ಅಂತ ಕೇಳಿದ್ರೆ ಕರೆಸ್ತವ್ರು ಅಮೇರಿಕನ್ಸ್ ಅಲ್ಲ, ಅಮೇರಿಕಾದಲ್ಲಿ ನೆಲೆಸಿರೋರು ನಮ್ಮ ಕನ್ನಡಿಗರು ನಮ್ಮನ್ನು ಕರೆಸಿದ್ರು. ಅಲ್ಲಿ ಕನ್ನಡದಲ್ಲಿ ದುಬೈ, ಅಬುದಾಬಿ, ಸಿಂಗಪೂರ್, ಹಾಂಗ್ಕಾಂಗ್, ಥೈಲ್ಯಾಂಡ್ 11 ದೇಶಗಳನ್ನು ಸುತ್ತೀನಿ. ಅದು ಯಾವುದು ನಮ್ಮ ಅಲ್ಲಿ ಅಧ್ಯಕ್ಷರು ಕರೆಸಲಿಲ್ಲ, ನಮ್ಮ ಕನ್ನಡಿಗರಲ್ಲಿ ಕರೆಸಿ. ಮಕ್ಕಳಿಗೆ ದಯವಿಟ್ಟು ಮನೆಯಲ್ಲಿ ಕನ್ನಡ ಮಾತಾಡೋದು ಕಲಿಸಿ. ಕನ್ನಡದಲ್ಲಿ ನೀವು ಮಾತಾಡಿ. ಕನ್ನಡ ಪುಸ್ತಕಗಳು ಹಾಸ್ಯ ಪ್ರಜ್ಞೆ ಮನುಷ್ಯನನ್ನು ಇವತ್ತಿಷ್ಟು ಹತ್ರಕ್ಕೆ ನಿಲ್ಲಿಸಿದೆ. ನಾವು ಮಹಾಮನೆ ಎಲ್ಲರೂ ಮುಖ್ಯ ಅಲ್ಲ. ಆ ಹಾಸ್ಯ ಪ್ರಜ್ಞೆ ಮತ್ತು ಕನ್ನಡದ ಬೀಚಿಯವರ ಸಾಹಿತ್ಯ ನಿಮಗಿಂತ ಸ್ವಲ್ಪ ಹತ್ತಿರದಲ್ಲಿ ನಿಲ್ಲಿಸಿ. ಇದು ಅವರಿಗೆ ಸಲ್ಲಬೇಕಾದಂಥ. ನೀವು ಅಷ್ಟೇ ಕನ್ನಡದಲ್ಲಿ ವಾದ ಮಾಡೋದು ಶುರುವಾಗಿದೆ ಅಂತ ನಾನು ಕೇಳಿದೆ, ಮಾಡ್ತಾರೆ ಅಂತೇಳಿ ಅದನ್ನು ಮುಂದುವರಿಸಬೇಕು. ನಿಜ ಏನು ತಪ್ಪು ಇಂಗ್ಲೀಷಲ್ಲಿ ನೀವು ಮಾತಾಡ್ಕೊಂಡ್ರೆ ಅಪರಾಧ ಏನು ಗೊತ್ತಾಗಲ್ಲ. ಕನ್ನಡದಲ್ಲಿ ಮಾತ್ರ ಹೌದಾ ನಾನು ಇಂಥ ಅಪರಾಧ ಮಾಡಿದ್ದೀನಿ ಅಂತ ಅನಿಸ್ತೀನಿ ಅಂತ ಹೇಳ್ತಾ ಭಾಳಷ್ಟು ಜನ ಇನ್ನೂ ಮಾತಾಡೋರಿದ್ದಾರೆ. ದೊಡ್ಡ ಕಾರ್ಯಕ್ರಮ. ಇನ್ನೊಂದು, ನೀವು ಕೋರ್ಟ್ನಲ್ಲಿ ಕೆಲಸ ಮಾಡ್ತಾರೆ, ಕೋರ್ಟೇ ನೀವು ಮೇನು. ಅಲ್ಲಿ ಹೊರಗಡೆ ಒಬ್ಬ ಕೂಗ್ತಾನೆ, ಜಡ್ಜ್ ಹೇಳಿದ ತಕ್ಷಣ ಹೋಗಿ ಕೂಗ್ತಾರೆ. ಅವ್ರು ಏನು ಹೇಳ್ತಾರೆ? ಬಬೇದ. ಹಾಂ, ಬೊಬ್ಬೆದಾರ ಹಾಂ. ಹೆಸರು ಕೇಸ್ ಬಂದಿತ್ತು. ಏನು ಹೆಸರು? ಸೈಕಲ್. ಹುಬ್ಬಳ್ಳಿಲಿ ಅದೇ ತಾನೇ ಚೆನ್ನಮ್ಮ ಸರ್ಕಲ್ ಕಟ್ಟಿದ್ರಂತೆ. ಸೈಕಲ್ ಹಿಡಿತಿದ್ರು ಅವಾಗ, ಬೈನ ಹೊಟ್ಟಿದ್ದು ಮುಂದೆ ರೈಟ್ ಇದ್ದರು. ಅವಾಗಿನ್ನು ಪೊಲೀಸರು ಚಡ್ಡಿ, ಹಾಫ್ ಚಡ್ಡಿ, ಬಲೆ ಉತ್ಸವ ಸಿನಿಮಾದಲ್ಲಿ ನಿಮ್ಮ ತೋರಿಸಿದ. ಅಲ್ಲಿ ಒಬ್ಬ ನಿಂತಿದ್ದ. ಅಲ್ಲಿ ನಮ್ಮ ತಿಂಗದ ಬುಡ್ಡಣ್ಣ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸೈಕಲ್ ಮೇಲೆ ಬಂದು ಲೈಟ್ ಸೈಕಲ್, ಲೈಟ್ ಇಲ್ಲ ಸೈಕಲ್ ನನಗೆ ಸ್ಟೇಷನ್ಗೆ. ಯಾಕೆ ಲೈಟ್ ಬೇಕು? ಸುತ್ತ ಲೈಟ್ ಅದ, ಸುತ್ತ ಲೈಟಿನ ಕಂಬ, ಬೆಳಕು ಎಲ್ಲ ಇದೆ. ಅದಕ್ಕೆ ಯಾಕೆ ಅದಕ್ಕೆ ಲೈಟ್ ಬೇಕು? ಬಾಡಿ ಮಾಡಿ ಏನಿದೆ ಸುಮ್ಮನಿಲ್ಲ, ಲೈಟ್ ಹಾಕಬೇಕು ನೀವು. ಲೈಸೆನ್ಸ್ ಇರಬೇಕಾಗಿತ್ತು. ಲೈಸೆನ್ಸ್ ಇತ್ತು ಸೈಕಲಿಗೆ. ಇಲ್ಲ ಸರ್ ಹಗಲಂತ ಯಾಕೆ ಲೈಟು ಅಲ್ಲ ಅಂತ ಹೇಳಿದ್ರು. ಪೊಲೀಸ್ ಕೆಳಗಡೆ ಕೂತು ಹವಾ ತೆಗೆದುಬಿಟ್ಟ. ಲೋ ಸುತ್ತ ಗಾಳಿ ಐತಲ್ಲ ಹೊಡಿ. ಏನು ಮಾಡೋದು? ಹೋಗಳಿನ ಸರ್ ಕೇಸ್ ಮಾಡ್ತೀನಿ. ಹೆಸರು ತ್ರಿವಿಕ್ರಮ ದ್ವೈಪಾಯನಾಚಾರ ಏನೋ ಪೊಲೀಸ್ ಇಲ್ಲ ಬೇಡ. ಶ್ರೀ ತ್ರಿವಿಕ್ರಮ ದ್ವೈಪಾಯನ ತಪ್ಪದಪ್ಪ ಕರಕಮ್ಮ ಬರ್ಕೊಳಕ್ಕೆ ಬರಲಿಲ್ಲ. ಹಾಂ ಬರ್ಕೊಳಯ್ಯ ಶ್ರೀ ಏನು ನಿಮ್ಮ ಹೆಸರು ಏನು ಬರ್ಕೊಳ್ಬೇಕಾಗ ರೆಡಿ ರೆಡಿ ಇನ್ನೊಂದು ಶೇಖರಣೆ ಹೋಗು ಬರ್ಕೊಳ್ಳ ಜೇಬಲ್ಲಿ ಪಾಕೆಟಲ್ಲಿ ಇಟ್ಕೊಂಡು ಕೋರ್ಟ್ಗೆ ಹೋಯ್ತು. ಕೋರ್ಟ್ನಲ್ಲಿ ಕೂಗೋದು. ಜಡ್ಜ್ ಹೇಳಿದ್ರು ತ್ರಿವಿಕ್ರಮ ದ್ವೈಪಾಯನಾಚಾರ ಅಂತ ಯಾರೋ ಸೈಕಲ್ ಲೈಟ್ ಹೊಂದಿದ್ದಾರೆ, ಅವ್ರನ್ನ ಕರೀರಿ ಒಳಗಡೆ.
ವಕೀಲರೇ ಏನು ಸರ್ ಇದು ಬೇಡ ಹೆಸರು ಶ್ರೀ ತ್ರಿವಿಕ್ರಮ ಬೈಪಾಯನಾಚಾರ್ಯ ಅವ್ರಿಗೇನೆ ಕನ್ಫ್ಯೂಸ್ ಆಗ್ತದೆ. ಅವ್ರು ಕೂಗುವಾಗಿಲ್ಲ ವಕೀಲರು, ಹೊರಗಡೆ ಬಾ ದಫೇದಾರ ಅಂತ ಇರ್ತಾನೆ, ಅವನು ಕೂಗೋದು ಕಷ್ಟ. ಅವನು ಮುಸ್ಲಿಂ ಬಡೆ ಸಾಲ ತ್ರಿವಿಕ್ರಮ ಬೈಪಾಯನಾಚಾರ್ಯ ಬಲವಲ್ಲ क्या साहब हमारे पाशा जिलानी मोहम्मद विवेक के मूल कैसा फिर से बोलो सब त्रिविक्रम द्वैपायनाचार्य कहते बाप बोलो सब भगवान का नाम है क्या उतारा उन्हें बोलते हैं क्या तो बोला अंत बोल और ये कोई भी बोला तेरी माँ का दो बार का ऐसे ಯಾರು ಹೇಳಿದ್ರು ಚೇಂಜ್ ಮಾಡಿಕೊಳ್ಳಾರಂತ ಅವನು ಮಾತು ಕೇಳಿ ಮರು ದಿವಸನೇ ಬಂದು DP ಆಚಾರ್ಯ ನ್ಯಾಯಾಲಯದಲ್ಲೂ ಕೂಡ ಹಾಸ್ಯವನ್ನು ಹೇಳಿದವರಿಗೆ ಮುರಾಟಿಗೆ ಹೆಸರಿನಲ್ಲೂ ಕೂಡ ಹಾಸ್ಯ, ಹೆಸರಿಗೆ ಹೆಸರಿನಿಂದ ಹೆಸರಿಟ್ಟವರು ಹೆಸರಾವಾಸಿಯಾದವರ ಹೆಸರೇ ಇದು ಹೆಸರಿಲ್ಲದಂತಾಗಿದೆ. ನಮಗೆಲ್ಲ ಹೆಸರು ಯಾರಿಟ್ಟರು? ಅವ್ರ ಹೆಸರೇ ಇಲ್ಲ ಇವತ್ತು. ಹೆಸರು ಅಂತ ಹೇಳಿ ಬಂತು, ಕಾರಣ ಇಂಗ್ಲೀಷಲ್ಲಿ ಹಿಂದಿ ನಾಮ ಅಂತೀವಿ, ನೇಮ್ ಅಂತೀವಿ, ಅಂದರೆ ಕನ್ನಡದಲ್ಲಿ ಹೆಸರು. ಎಷ್ಟು ಹೆಸರು ಇಡೋದು ಒಂದು ಸಂಭ್ರಮ, ಏನೋ ಕರ್ಬಿಡೋದು ನಾವು. ಅದಕ್ಕಾಗಿ ತೊಟ್ಲು ಅಂತ ಮಾಡ್ತೀವಿ, ಹೆಸರು ಅಂತ ಮಾಡ್ತೀವಿ. ಅದಕ್ಕೆ ಕನ್ನಡ ಸಂಸ್ಕೃತಿ ವೈಶಿಷ್ಟ್ಯತೆ ಮನೆ ಹಾಸ್ಯ ಮೂಲಕ ನಾವು ಹೇಳ್ತೀವಿ. ನಿಮಗೆ ದೇವರಾಜ ಅವ್ರ ಹಾಡು ದೇಶದ ಕಥೆ ಇಷ್ಟೇ ಕಣ, ಎಷ್ಟು ಸುಂದರವಾಗಿರ್ತಕ್ಕಂಥ ಈ ದೇಶದ ಬಗ್ಗೆ ಹೇಳ್ತಕ್ಕಂಥ ಹಾಡು. ಆ ಹಾಡು ಇವತ್ತು ಜನರ ಬಾಯಲ್ಲಿ ಅಂತ ಹೇಳ್ತಾ ಇನ್ನೂ ಮಾತಾಡೋರು ಬೇಕಾದಷ್ಟು ಜನ ಇದ್ದಾರೆ. ಒಂದು ಅವರ ದುರ್ಗತಿಯ ಮಾತು ಕಡಿಮೆ ಇರ್ತದೆ. ವಕೀಲರು ನಮ್ಮ ಮಾತು ಏನು ಕೇಳ್ತಾರೆ ಅನ್ನೋ ಒಂದು ಬೇರೆ ನನಗೆ ಇಲ್ಲ. ನಿಮಗೆ ಒಂದು ದಯವಿಟ್ಟು ಯಾರಾದ್ರೂ ತಿಳ್ಕೊಬೇಡಿ, ಪುರಾಣಗಳನ್ನ ಓದಿದ್ದೀರಾ ಯಾರಾದರೂ ವಕೀಲರು? ಇಲ್ಲ ಇಲ್ಲ. ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಯಾರೇ ಆಗಲಿ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥವ್ರಲ್ಲಿ ಬೇರೆ ಧರ್ಮದವರು ಗರುಡ ಪುರಾಣ ಅಂತ ಓದಿದ್ರು ನಿಮಗೆ? ಹಾಂ, ಅದನ್ನು ದಯವಿಟ್ಟು ಓದಬೇಕು, ಅದನ್ನು ಪಠ್ಯ ಮಾಡಬೇಕನ್ನೋ ನಾವು. ಆದರೆ ದುರಂತ ಏನು ಆ ಪುರಾಣದಲ್ಲೇ ಅದನ್ನು ಸತ್ತಾಗ ಮಾತ್ರ ಓದಬೇಕು ಅಂತ ಸತ್ತ ಮನೆಯಲ್ಲಿ 11ನೇ ದಿವಸ 9ನೇ ದಿವಸ ಓದಬೇಕು. ಅದಕ್ಕೆ ಗರುಡ ಪುರಾಣ ಹೇಳೋ ಆಚಾರ್ಯ ಭಟ್ರೆ ಬೇರೆ ಇರ್ತಾರೆ, ಅವ್ರನ್ನ ಬೇರೆ ಕರೆಯೋದು ಗರುಡ ಪುರಾಣ ಅವ್ರು ಬೇಡ. ಗರುಡ ಪುರಾಣವನ್ನು ಸತ್ತ 9ನೇ ಅಥವಾ 8ನೇ ದಿವಸ ಶುರು ಮಾಡಿ 11ನೇ ದಿವಸಕ್ಕೆ ಮುಗಿಸೋದು. ಅದರಲ್ಲಿ ಏನೂ ಇಲ್ಲ ಸರ್, ನಿಮ್ಮ ಕೋರ್ಟ್ ಇದೆ, ನಿಮ್ಮ ನ್ಯಾಯಾಲಯ ಇದೆ, ನಿಮ್ಮ ವಕೀಲರಿದ್ದಾರೆ, ನಮ್ಮ ಜಡ್ಜ್ ಇದೆ. ಗರುಡ ಪುರಾಣವನ್ನು ಓದಿದವರು ಎಂದಿಗೂ ತಪ್ಪನ್ನು ಮಾಡಲಾರ. ಗರುಡ ಪುರಾಣದಲ್ಲಿ ನೀವು ಏನು ಮಾಡಿದರೆ ಏನಾಗಿ ಹುಟ್ಟುತ್ತೀರಾ ಅನ್ನೋದಿದೆ. ಇದನ್ನು ಪಠ್ಯ ಮಾಡಬೇಕನ್ನೋ ಅಂದರೆ ಈ ದೇಶದಲ್ಲಿ ಕೊಲೆ, ಸುಲಿಗೆ, ಅನಾಚಾರ, ಅತ್ಯಾಚಾರಗಳಿದೆ. ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ತರಕಾರಿ ಮತ್ತು ಸೊಪ್ಪು ಯಾವ ಕರೀತಾರೆ? ತರಕಾರಿ ಕರೀತಿರ್ತಾರೆ. ಅಪ್ಪ ಯಾವುದೋ ಸಾರಿ ತರಕಾರಿ ತುಗಾಕ್ತಿ ನನಗೆ ಕೋತಂಬರಿ ಸುಳ್ಳು ಸಣ್ಣ ನಿಂಬೆ ಹಣ್ಣು ಉಳಿಸ್ಕೊಂಡ್ಬಿಡ್ತಾರೆ. ಯಾರು ನೋಡಲಿಲ್ಲ, ಅವನು 3ನೇ ಕಣ್ಣು ನೋಡ್ತಾರೆ. ಅದೇ ಗರುಡ ಪುರಾಣ ಕಣ್ಣು. ಆ ತರಕಾರಿಗಳನ್ನು ಕದ್ದವ್ರು ಏನಾಗಿ ಬಿಡ್ತಾರೆ ಗೊತ್ತಾ ನಿಮಗೆ? ನವಿಲು, ಪಿಕಾಕ್. ಇವತ್ತಿನ ಎಲ್ಲ ನವಿಲುಗಳು ತರಕಾರಿ ಕದ್ದು. ಹಾಗಂತ ಜೂಕ್ ಹೋದಾಗ ಪಿಕಾಕ್ ತರಕಾರಿಗಳ ಅಂತ ಕರಿಬೇಡ. ಜೇನುತುಪ್ಪ ಕದ್ದವನು ಜೇನಾಗಿರ್ಬೋದು. ಎಕ್ಸಾಕ್ಟ್ ಅವ್ರು ಪಟ್ಟಿರೋ ಕಷ್ಟ ಈ ಬಡ್ಡಿ ಮಗನಿಗೆ ಗೊತ್ತಾಗಲಿ ಅಂತ ಜೇನಾಗಿರ್ತಾರೆ. ಹಾಗೆ ಮಾಂಸವನ್ನು ಕದ್ದವರು ಹದ್ದಾಗಿರ್ತಾರೆ. ಉಪ್ಪು ಕದ್ದವರು, ಉಪ್ಪು ಕದಿಯವರು ಏನಾಗುತ್ತೆ? ಉಪ್ಪು ಕದಿಯವರು ಇರುವೆಯಾಗಿ ಹುಟ್ಟುತ್ತಾರೆ. ಅದಕ್ಕೆ ಇರುವೆ ಉಪ್ಪನ್ನು ಹುಟ್ಟುವುದಿಲ್ಲ. ಗರುಡ ಪುರಾಣದಲ್ಲಿ ಬರ್ತದೆ. ಹಾಗೆ ಹೂವು ಹಣ್ಣು ಕದ್ದವ್ರು ಏನಾಗ್ತಾರೆ ಏನು ಗೊತ್ತಾ? ಹೆಣ್ಮಕ್ಳಾಗಿ ಹುಡ್ತಾರೆ ಅಂದರೆ. ಹಾಂ, ಹೂವು ಹಣ್ಣು ಕದ್ದವರು ಮಂಕಿ, ಕೋತಿಯಾಗಿ ಹುಡ್ತಾರೆ. ಅವರಿಗೆ ನೋಡೋದೇ ಎಸಿತ್ತು, ಕೋತಿ ತಿನ್ನಲ್ಲ. ಹೂವು ಹಣ್ಣು ಕೋತಿ ವೈಶಿಷ್ಟ್ಯ. ಹಾಗೆ ಅನ್ನವನ್ನು ಕದ್ದವರು ಕೋತಿಯಾಗಿ ಹುಡ್ತಾರೆ. ಕೋತಿ ಮಂಕಿ ಅನ್ನ ತಿನ್ನಲ್ಲ, ಬರೀ ಹಣ್ಣು ತಪ್ಪಲೆ. ಇದು ಗರುಡ ಪುರಾಣ. ದಯವಿಟ್ಟು ಅದನ್ನ ಸತ್ತವ್ರ ಮನೆಯಲ್ಲಿ ಹೋಗಬೇಕು, ಸತ್ತಾಗ ಮಾತ್ರ ಕೇಳಬೇಕು. ದಯವಿಟ್ಟು ಎಲ್ಲ ಕಡೆ ಗರುಡ ಪುರಾಣ ದಯವಿಟ್ಟು ಸಿಗ್ತದೆ ಪುಸ್ತಕಗಳೆಲ್ಲ ಕಡೆ. ಹಾಗೆ ದಾನ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ಕೊಡದವನು ಅನ್ವಯಿಸ್ತಾರೆ ಅನೇಕ ರಾಜಕಾರಣಿಗಳಿಗೆ. ಇವಾಗ ಮನೆ ಕೊಡಿಸ್ತೀನಿ, ಇವೊಂದು ಅಧಿಕಾರ ಕೊಡಿಸ್ತೀನಿ ಅಂತ ಹೇಳಿ ಕೊಡದೇ ಇದ್ದವನು ನರಿಯಾಗಿ
ನೆಕ್ಸ್ಟ್, ಪತಿಯನ್ನು ನಿಂದಿಸುವವಳು, ಗಂಡನ ಬೈಯೋಳು. ಅಲ್ಲ, ಇಲ್ಲಿದ್ದವ್ರು ಯಾರೋ ಹಾಗಿಲ್ಲ, ಆ ಮಾತ್ರ ಗಂಡ ಎಲ್ಲಿದ್ದಾರೆ, ಎಷ್ಟು ಧೈರ್ಯ ಹೇಳಿ ನೀವು ಏನಾಗ್ತೀರಿ ಅಂತ ಹೇಳ್ಬಿಡ್ತೀನಿ. ಪತಿಯನ್ನ ನಿಂದಿಸುವವಳು ತಲೆಯ ಹೇನಾಗಿ ಹುಟ್ಟುತ್ತಾಳೆ. ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡವರು ಕೃಷ್ಣ ಸರ್ಪವಾಗಿ ಹುಟ್ಟುತ್ತಾರೆ. ನೋಡ್ಬೇಕಮ್ಮ ಏನಾಗುತ್ತೆ. ಯಾರ ಮಾತು ಕೇಳದೆ ಇರೋರು ಅವನು ಹೇಳ್ತಾನೆ ಬಿಡಮ್ಮ ಅಂತ ಬೇಕಾದ್ರೆ ಹೇಳಿದ್ರು, ಅವನಾಗೆ ಬರ ಅವ್ರೇನಾಗುತ್ತಾರೆ ಅಂದರೆ ಆನೆಯಾಗಿ ಹುಟ್ಟುತ್ತಾರೆ. ಆನೆ ಯಾಕೆ ಹುಟ್ಟು? ಆನೆಯಾಗ ಮನೆ ಇದೆಯಾ? ಆನೆಯಾಗಿ ಹುಟ್ಟುತ್ತಾರೆ. ಹಾಗೆ ವಿಷ ಹಾಕುವವನು ವಯಸ್ಸಂತೂ ನೋಡ್ತಾರೆ, ಏನು ಅವನು ಹುಚ್ಚನಾಗಿ ಹುಟ್ಟುತ್ತಾನೆ. ಹುಚ್ಚಾಸ್ಪತ್ರೆ ಹೋಗಿ ಹೇಳ್ಬಿಡ್ರಿ ಅವ್ರಿಗೆ. ಅದು ಹೇಳಬೇಕು ಅಂತೀನಿ ನಾನು, ಇದನ್ನ ಟೆಕ್ಸ್ಟ್ ಮಾಡಬೇಕಂತ ಹೇಳಿದ್ದೆ ನಾನು. ಮಾಡಿದ್ರೆ ಈ ದೇಶದಲ್ಲಿ ಕ್ರೈಮ್ಗಳು, ಕ್ರಿಮಿನಲ್ಸ್ಗಳು ಕಡಿಮೆ ಆಗ್ತಾರೆ. ವಿಷ ಕೊಡುವುದು. ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಹೇಳುವವನು ಹೇಳ್ರಿ ನೋಡೋಣ ಏನಾಗಿರ್ಬೋದು. ಮೂಕನಾಗಿ ಹೋಗ್ತಾರೆ. ಹಾಗಂತ ಈ ಮೂಕರು ಬೆಟ್ಟೆಗೆ ಅಡ್ವೊಕೇಟ್ ಅಲ್ಲ, ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಹೇಳೋದು ಮೂಕನಾಗಿ ಹೋಗ್ತಾನೆ. ಪುಸ್ತಕ ಕಲಿಯುವವನು ಚೆನ್ನಾಗ್ತಾನೆ. ಪುಸ್ತಕ ಕಲಿಯುವವನು ಕುರುಡನಾಗಿ ಕಣ್ಣಿಗಳು. ತಂದೆ ತಾಯಿಯನ್ನು ಅವಮಾನಿಸುವವನು ಕತ್ತೆಯಾಗಿ ಹೋಗ್ತಾನೆ. ನೋಡಿ ಎಷ್ಟಿದೆ ಅದ್ಭುತವಾಗಿರ್ತಕ್ಕಂಥ. ಅದಕ್ಕೆ ಗರುಡ ಪುರಾಣವನ್ನು ಮುಚ್ಚಿಡಬಾರ್ದು, ಬಿಚ್ಚಿಡುದು. ಅದನ್ನು ಟೆಕ್ಸ್ಟ್ ಮಾಡಬೇಕು. ನಾವು ಕ್ರೈಮ್ ಕಡಿಮೆ ಆಗ್ತದೆ, ಕೋರ್ಟ್ ಮುಗಿಸ್ತೇವೆ, ಪೊಲೀಸ್ ಸ್ಟೇಷನ್ ಕೆಲಸ ಕಡಿಮೆ ಆಗ್ತದೆ. ಹಾಗಂತ ನಮ್ಮ ಕೆಲಸ ಹೋಗ್ತೀವಿ ನೀವು ಅದನ್ನು ಮುಚ್ಚೋದು ಬೇಡ ಅಂತಲ್ಲ. ಭಾಳಷ್ಟು ಕಾರ್ಯಕ್ರಮಗಳಿಂದೆಲ್ಲ ಇದೆ ಅಂತೇಳಿ ಮತ್ತೇನು ಹೆಚ್ಚಿಗೆ ಸಾಧ್ಯವಿಲ್ಲ. ಇಂಥ ಒಂದು ಸಭೆಯಲ್ಲಿ ನಿಮ್ಮಂಥವ್ರು ಇದನ್ನು ಅಣ್ಣಂದಲ್ಲಿ ಹೇಳೋಕ್ಕಾಗಲ್ಲ ಅಲ್ಲ. ಇಲ್ಲಿ ಸೀರಿಯಲ್ ನೋಡೋದು ತುಂಬ ಜನ ಇದ್ದಾರೆ. ಹೊಸ ರುಚಿ ಬರುತ್ತೆ ಟಿ ವಿ ನೋಡಿದ್ರೆ. ಯಾರು ನೀವೆಲ್ಲ ಲಾಯರ್ಸ್, ಹೆಣ್ಮಕ್ಳು ಲಾಯರ್ ಇದ್ದೀರಾ, ನೀವು ಬಂದಾಗ ನಿಮ್ಮ ಯಜಮಾನ್ ಅಡುಗೆ ಮಾಡ್ತಾರೆ. ಒಂದು ಕೋಆರ್ಡಿನೇಷನ್ ಇರ್ತದೆ ಇವಾಗ. ನಿನ್ನ ಕೇಸ್ ಇದ್ದಾಗ ನೀವು ಹೋಗು, ನಾನು ಅಡುಗೆ ಮಾಡ್ತೀನಿ, ನಾನು ಹೋದಾಗ ನೀನು ಮಾಡೋದಿದ್ದೇ ಇದೆ. ಹೊಸ ರುಚಿ ನೋಡಿ ಗಂಡ ಮಕ್ಕಳು ಅಡುಗೆ ಮಾಡಿ ಬಡಿಸಿದೆಲ್ಲ ಯಾರಾದರೂ ದಯವಿಟ್ಟು ಸ್ವಲ್ಪ ಕೇಳಿ. ಎಷ್ಟು ಚೆನ್ನಾಗಿದೆ. ಬೇರೆ ಎಲ್ಲ ಸೀರಿಯಲ್ ನೋಡ್ತೀವಿ, ಅಲ್ಲಿ ಹೊಸ ರುಚಿ ನೋಡಲ್ಲ ನೀವು. ಹೊಸ ರುಚಿ ನೋಡಿ ಮಕ್ಕಳಿಗೆ ಸಂಡೇ ದಿವಸ, ಸ್ಯಾಟರ್ಡೆ ದಿವಸ ರುಚಿ ಮಾಡಿ ಬಡಿಸಿದ್ದೀರಿ. ಸ್ವಲ್ಪ ಕೈ ಮೇಲೆ ಇತ್ತು ಯಾರಿಗೆ? ವೆರಿ ಗುಡ್. 1 2 3 ಗಂಡಸರು ಎತ್ತಬಹುದು, 4 5 6 7 8 10 ಜನ ಸಿಕ್ಕು. ಕೋರ್ಟ್ ಆವರಣದಲ್ಲಿ 10 ಜನ ಅಡುಗೆ ಮಾಡೋರು ಸಿಕ್ಕರೆ ಇಂಥ ಅದ್ಭುತವಾಗಿರ್ತಕ್ಕಂಥ ವಿಷಯ. ಈಗ ಹೊಸ ರುಚಿ ನೋಡಿ ಅಡುಗೆ ಮಾಡ್ತೀನಿ ಅಂತ ಕೈ ಎತ್ತಿದ್ರಲ್ಲ, ಇವರು ಮಾಡಿದ ಅಡುಗೆನ ಟಿ ವಿ ನೋಡಿ ಮಾಡಿದ ಅಡುಗೆನ, ಟಿ ವಿ ಹೊಸ ರುಚಿ ನೋಡಿ ಮಾಡಿದ ಅಡುಗೆನ ತಿಂದು ಬದುಕಿದವರು ಮನೆಯವರೇ. ತಂಗಿಯಂದ್ರ ಅಕ್ಕಂದ್ರ ಟಿ ವಿ ನೋಡಿ ಅಡುಗೆ ಮಾಡಬಾರ್ದು. ಅದನ್ನು ಹಿರಿಯ ನಿಮ್ಮ ಅಜ್ಜಿ, ಮುತ್ತಜ್ಜಿ, ಊರಿನ ಪಾಕಶಾಸ್ತ್ರ ಪ್ರವೀಣರಿಂದ ಮಾಡೋದು. ಏನು ಹೇಳ್ತಾರೆ, ನಾನು ಹೊಸ ರುಚಿ ಇಷ್ಟು ಮಧ್ಯಾಹ್ನ ಸರಿ ಪ್ರತಿ ದಿವಸ ಮಧ್ಯಾಹ್ನ 12 ಗಂಟೆಗೆ 11 ಗಂಟೆಗೆ ಹೋಗ್ಬೋದು. ಬನ್ನಿ ಹೊಸ ರುಚಿ ಕಲಿ, ಹೊಸ ರುಚಿ ಹೇಳ್ಕೊಡ್ಬೇಕು. ಬಿಸಿಲೀನ ಲೀಲಾಬಾಯಿಗೂ ಲೀಲಾವತಿಯಿಂದ ಬರ್ತಾಳಂದ್ರೆ ಬಂದೋಳು 18 ವರ್ಷದ ಬಿಳಿ ಜಿರಳೆ ಥರ ಇರೋ ಹುಡುಗಿ. ಸ್ಕರ್ಟು ಒಂದು ಕಣ್ಣು ಮುಚ್ಚಿದೆ, ಬಾಗಿಲಿದ್ದು ಬಾಗಿಲು ಟಿಂಗ್ ಟಿಂಗ್ ಅಂತ ತಗೊಳ್ಳೋದೇ ಕೆಲಸ. ಕೈ ಕಾಲು ಇಷ್ಟಿಷ್ಟಿದೆ, ಊಟ ಮಾಡಿ ಎಷ್ಟು ದಿವಸ ಅಂತ ಗೊತ್ತಿಲ್ಲ. ಅಂಥವ್ರು ಹೊಸ ರುಚಿ ಹೇಳ್ಕೊಂಡು ಇವಳು ರೇಷ್ಮೆ ಸೀರೆ ಹೋಗ್ಕೊಂಡ ಹೊಸ ರುಚಿ ಆ್ಯಂಕರಿಂಗ್. ಬನ್ನಿ ಮೇಡಮ್, ಇವತ್ತು ಎಲ್ಲ ಕೋರ್ಟ್ ಎಲ್ಲ ನ್ಯಾಯಾಧೀಶರು ವಕೀಲರ ಸಭೆ, ಯಾವ ಅಡುಗೆ ಹೇಳ್ಕೊಡ್ತೀರಾ? ನಾನು ಇವತ್ತು ಇವರಿಗೆಲ್ಲ ಸ್ಯಾಟಲೈಟಿಂದ ನೋಡೋದು ಹೇಳಿ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಎಂಥ ಅಡುಗೆ ಏನು ಮಾಡೋಕ್ಕಾಗಲ್ಲ, ಕರೆಸಿರ್ತೀರ. ಹೇಳಿ ಮೇಡಮ್, ನಮಗೆ ಬೆಂಗಳೂರು ಹೆಣ್ಮಕ್ಳಿಗೆ ವೈಟ್ ರೈಸ್ ಮಾಡೋದೇ ಗೊತ್ತಿಲ್ಲ. ಎಲ್ಲ ದರ್ಶನಿಗೆ ಅಲ್ಲಿ ಊಟ ಮಾಡೋರು ಜಾಸ್ತಿ ಇದ್ದಾರೆ. ಹ್ಯಾಗೆ ಮಾಡಬೇಕು ವೈಟ್ ರೈಸ್? ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಿಚನಿಗೆ ಹೋಗಬೇಕು. ನಾವೇನು ಬಾತ್ರೂಮ್ನಾಗ ಹೋಗ್ತೀವಿ? ಸ್ಟೆಪ್ ಬಂತು, ಕಿಚನಿಗೆ ಹೋಗಬೇಕು. ವೆರಿ ಗುಡ್, ಕಿಚನಿಗೆ ಹೋಗಬೇಕು. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಟವ್ ಹಚ್ಚಬೇಕು.
ನಾವು ಮನೆಗೆ ಬೆಂಕಿ ಹಚ್ತಾರೆ, ಮನೆಗೆ ಬೆಂಕಿ ಹಚ್ಚಿ ಗಂಡನ ಮನೆಗೆ ಮೇಲೆ ಕೂರಿಸಿ ಅವ್ನ ಕೆಳಗಡೆ ಬೆಂಕಿ ಹಾಕಿ ಎಲ್ಲ ಮಾಡ್ತೀವಿ. ಆಮೇಲೆ ಸ್ಟವ್ ಹಚ್ಬೇಕು, ಸ್ಟವ್ ಮೇಲೆ ಪಾತ್ರೆ ಇಡಬೇಕು, ಪಾತ್ರೆಗೆ ವಾಟರ್ ಹಾಕ್ಬೇಕು, ವಾಟರ್ ಬಾಯ್ಲ್ ಆಗಬೇಕು. ನಾವು ಸ್ಟೈಲ್ ವಾಟರ್ ಬಾಯ್ಲ್ ಆಗಬೇಕಾ, ಎಲ್ಲಿವರೆಗೂ ಬಾಯ್ಲ್ ಆಗಬೇಕು, ಬಬಲ್ಸ್ ಬರೋವರೆಗೂ ಬಾಯ್ಲ್. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಾದ್ರೆ ಏನು ಒಳ್ಳೆ ಅದು ಕಾನೂನು. ಹಾಂ, ಅದಕ್ಕೊಂದು ಶಬ್ದ ಇದೆ ನೋಡಿ, ಕುದಿಬೇಕು. ಕಥ ಕಥನ ಪದ 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 ಮತ್ತೆ ಕಥೆ ಪದ ಪದ ಅಂತ ಪದ ಪದ ಪೂರ್ಣ ಕುದಿದಂತೆ ಕುದಿದ. ಯಾರು? ದುರ್ಯೋಧನನನ್ನು ನೋಡದಂಥ ಭೀಮಸೇನನ ಹೊಟ್ಟೆ ಎದೆ ಪೂರ್ಣ ಕುದಿದಂತೆ ಕುದಿದವರು. ಎಸ್, ಓ ಥ್ಯಾಂಕ್ ಯು ಮೇಡಮ್. ಕಥ ಕಥ ಕುದಿಬೇಕು ಮೇಡಮ್. ಎಷ್ಟು ಬಬಲ್ಸ್ ಬರಬೇಕು? ನೀವು ಮನೇಲಿ ಎಷ್ಟು ಜನ ಇದ್ದೀರಮ್ಮ? ಇದ್ದರೆ ಅವ್ರು ಬಂದರೆ ಇಲ್ಲಿಲ್ಲ. ಓ, ತುಂಬ 25 ಜನ ಇದ್ದರೆ 1000 ಟುಗೆದರ್ ಬಬಲ್ಸ್ ಬರ್ತವೆ. ನೀವು ನಿಮ್ಮ ಗಂಡ ಇಬ್ಬರೇ ಗೂಬೆ ಥರ ಮನೇಲಿ ಇರೋ ಹಾಗಿದ್ರೆ 6 to 8 10 ಬಬಲ್ಸ್ ಬಂದರೆ ಇಟ್ಸ್ ಓಕೆ. ಓ ಥ್ಯಾಂಕ್ ಯು ಮೇಡಮ್. ಮೇಡಮ್ ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು. ಆವಾಗ ಅಡ್ವರ್ಟೈಸ್ಮೆಂಟ್ ಸುತ್ತ ಗಾಯಕ್ಕೆ ಬಳಸಿ ಕಾಯ್ತಿರ್ತಾರೆ. ಇಷ್ಟೆಲ್ಲ ಮಾಡಿ ತಿರುಗಿ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ತೋರಿಸಿ ಏನ್ರಿ ಊಟ ಮಾಡಬೇಕು ಅಂತ ಚೆನ್ನಾಗಿ ಸಾಂಬಾರು ಈರುಳ್ಳಿ ಸಾಂಬಾರು ಹಾಕೊಂಡಿರ್ತೀವಿ. ಎಂಥ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಟಿ ವಿ. ಊಟ ಮಾಡ್ತಾ ಮಾತ್ರ ಸೀರಿಯಲ್ಲು ಟಿ ವಿ ಹಾಕ್ತೀವಿ. ಊಟ ಮಾಡ್ತಿರ್ತೀವಿ, ಹಾರ್ಪಿಕ್ ಅಡ್ವರ್ಟೈಸ್ಮೆಂಟ್. ನಿಮ್ಮ ಟೈಲೆಟ್ ಹಳದಿಕ್ಕೆಲ್ಲ ಹಾಗೆ ಇದೆ. 10 ಲಂಚ್ ಉಳಿದಿಲ್ಲ. ಯಾವತ್ತೂ ಟಿ ವಿ ನೋಡ್ತಾರೆ. ಊಟ ಮಾಡಬೇಕಾದ್ರೆ ಮೌನವಾಗಿ ಊಟ ಮಾಡಬೇಕು ಅಂತ ಹೇಳೋದು ಶಾಸ್ತ್ರ. ಅನ್ನನಾಳ ಶ್ವಾಸನಾಳ ಎರಡೂ ಓಪನ್ ಆಗಿರ್ತಾವೆ. ಒಂದೇ ಆದರೂ ಅವುಗಳು ನಿಮ್ಮ ಶ್ವಾಸನಾಳದಲ್ಲಿ ಹೋದರೆ ನಿಮಗೆ ಬದುಕ್ಸೋಕ್ಕೆ ಯಾವ ಡಾಕ್ಟ್ರಿಗೂ ಸಾಧ್ಯವಿಲ್ಲ. ಮೌನ ಕವಳೆಯನ್ನು ಜಾಸ್ತಿ ಇರ್ತದೆ. ಮೌನ ಊಟ ಜಾಸ್ತಿ ಊಟ ಮಾಡ್ತಾರೆ. ಏನು ಈ ಊರಲ್ಲಂತೂ ಪಾಪ ರಸ್ತೆ ಮಧ್ಯೆನೇ ತಿಂತಿರ್ತಾರೆ. ಸಣ್ಣ ಸಣ್ಣ ಪಲ್ಯಗಳನ್ನೇ ತಿಂತಿರ್ತಾರೆ. ಹೋಗೋ ಅವಸರ. ಕೆಲವರಂತೂ ಬಸ್ ಬಂದ ತಕ್ಷಣ ಒಂದು ಕೈಯಲ್ಲಿ ಒಂದೇ ಒಂದು ಕೈಯಲ್ಲಿ ಇಟ್ಕೊಂಡು ಹಾಕಿರ್ತಾರೆ. ಕೆಟ್ಟ ಅನಿಸ್ತೀವಿ ನೋಡಿ. ಏನು ಊಟ ಮಾಡಬೇಕು ನಮ್ಮ ಕಡೆ ನಮ್ಮದಾಗಿ ಕೂತು ಬಾಳೆಯಲ್ಲಿ ಹಾಕ್ಕೊಂಡು ಎಷ್ಟು ಪಕ್ಷದೋಷಗಳು ಹಾಕೊಂಡು ಅಂಥ ಪುಣ್ಯ ಬೆಂಗಳೂರು ಜನರು ಬರಲಿ. ಎಲ್ಲರ ಆರೋಗ್ಯ ಸುಧಾರಿಸಿ ಎಲ್ಲಕ್ಕಿಂತ ಹೆಚ್ಚಾಗಿ ನಗುತ್ತಾ ಇದೆ. ನಗುತ್ತಾ ನಲಿ ಏನೇ ಆಗಲಿ. ಹಾಗಂತ ಇದ್ರೆ ಯಾರೋ ಆಕ್ಸಿಡೆಂಟ್ ಆದಾಗ ಪ್ರಾಣೇಶ್ವರ್ ಹೇಳಿದ್ದಾರೆ, ಅದಕ್ಕೆ ನಗ್ತಾ ಇದೆ. ಒಂದು ನಾನು ಓದಿಸ್ಬೇಕು ನಗೋದಕ್ಕೆ. ಈ ವಿಷಯಕ್ಕೆ ಹೆಣ್ಮಕ್ಳು ಆಯುಸ್ಸು ಹೆಣ್ಮಕ್ಳಿಗೆ ಜಾಸ್ತಿ. ನಿಜ ಸುಳ್ಳು ಹೇಳ್ತಿಲ್ಲ. ಆಯುಸ್ಸು ಹೆಣ್ಮಕ್ಳಿಗೆ ಜಾಸ್ತಿ. ಇದನ್ನು ಯಾರು ಕಂಡುಹಿಡಿದ್ರು ಗೊತ್ತಿಲ್ಲ, ನಾನು ಕಂಡುಹಿಡಿದೀನಿ. ಹೇಗೆ ಹೇಳಿ? ಯಾರ ಮನೆಯಲ್ಲಿ ನೋಡಿದ್ರು ಗಂಡನ ಫೋಟೋಕ್ಕೆ ಹಾರ, ಹೆಂಡತಿ ಫೋಟೋ ಇಷ್ಟಿಂಗ್ ಈ ಥರ ಯಾಕೆ ಮಾತಿಲ್ಲ, ಕಥೆ ಇಲ್ಲ. ಮದುವೆಗಿಂತ ಮುಂಚೆ ಹೆಚ್ಚು ಮಾತಾಡಿರ್ತಾನೆ ಬಡ್ಡಿ ಮಗ, ಅದೇ ಲಾಸ್ಟ್. ಮದುವೆಯಾಗಿ ಮಾತಾಡಿದ್ರೆ ನೀವು ಸುಮ್ಮನೆ ಮಕ್ಕಳಿಗೇನು ಹೇಳಾಗಿಲ್ಲ. ನಾವು ಅವ್ರ ಕಡೆ ಸುಮ್ಮನಿರಪ್ಪ ಅಮ್ಮ ಬೈತಾಳೆ ನಿಮ್ಮ ಮನೆಗೆ. ಇದು ಏನಿಲ್ಲ ಬೈಗೆ. ಈ ಮದುವೆ ಪತ್ರ ಲಗ್ನ ಪತ್ರ ಅಂತೀವಿ. ಮದುವೆ ಪತ್ರ ಕೊಡೋಕೆ ನನಗೆ ಬರ್ತಾರೆ ಹುಡುಗರು. ಗಂಡ ಹೊರಗಡೆ ಕೂತಿರ್ತಾನೆ. ಏನೋ ಕೇಳಿ ನಮ್ಮ ಚಿಕ್ಕಪ್ಪ ಮದುವೆ ಬರ್ಬೇಕಂತೆ ಇನ್ವಿಟೇಷನ್. ಆಂಟಿ ಇದ್ದಾರೆ ಒಳಗಡೆ. ಕೊಡ್ತೇನೆ ನಗೆಲ್ಲ ಮಾತಾಡಲ್ಲ. ಇವ್ರು ಇಸ್ಕೊಂಡ್ರು ಕೂಡ ಯಾವ ಕಲ್ಯಾಣ ಮಾಡ್ಕೊಂಡು ಊಟ ಎಷ್ಟೊತ್ತಿಗೆ ಅಂತ ಕೇಳ್ತಾರೆ. ಯಾರು ವರ ಯಾರು ಕನ್ಯೆ ಯಾರು ಕೇಳ. ಅವ್ರು ಮಾತ್ರ ಹೊರಗಡೆ. ಏನಪ್ಪ ಬಂದು ಉಪ್ಪಿಟ್ಟಿರಿ ಬೆಳಗಿನ ಕೂಡ ಬಿಸಿ ಚಿತ್ರಾನ್ನ ಮಾಡಿದ್ರೆ ಊಟ ಮಾಡಿ ಇಷ್ಟೆಲ್ಲ ಕೇಳಿ ಬಂದಿದ್ದು ಯಾಕೆ ಅಂತ ಅದನ್ನು ಆಯುಸ್ಸು ಜಾಸ್ತಿ ಆಗ್ತದೆ ಹೆಣ್ಣುಮಕ್ಕಳಿಗೆ. ನಗುತ್ತಾರೆ, ಮಾತಾಡ್ತಾರೆ. ಈ ಗಂಡುಗಳು ವಾಕಿಂಗ್ ಹೋಗೋದಕ್ಕೂ ಹೆಣ್ಣುಮಕ್ಕಳು ವಾಕಿಂಗ್ ಹೋಗೋದಕ್ಕೆ ವ್ಯತ್ಯಾಸ ಇದೆ. ಮುಸಲ್ಮಾನರು ಹೆಣ್ಣುಮಕ್ಕಳು ವಾಕಿಂಗ್ ಹೋಗ್ಬೇಕಾದ್ರೆ ಹಿಂದಿನ ದಿವಸ ಮೀಟಿಂಗ್ ಕರೀತಾರೆ. ಪದ್ಮಾವತಿ, ಶೀಲಾವತಿ, ಲೀನಾ, ಮಾಲಾ, ಏನೇನು ಹೆಸರಿದೆಯೋ ಪಾರ್ವತಮ್ಮ ಎಲ್ಲರೂ ಸೇರ್ಕೊಂಡು ನೋಡಿ. ಪ್ರಾಣೇಶ್ವರ್ ಹೇಳಿದ್ದಾರೆ, ಬರೀ ಗಂಡಸ್ ಮಾತ್ರ ವಾಕ್ ಮಾಡ್ತಿದ್ವಿ, ನಾವು ಮನೇಲಿ ವಾಕ್ ಮಾಡೋದು ಕೆಲಸ ಬಿಟ್ಟು ವಾಕ್ ಮಾಡೋದು ಬೆಳಿಗ್ಗೆ. ಆಯ್ತು ನಾಳೆ ತಗೊಂಡೆ ಮೀನಾಕ್ಷಿ ಏನೋ ಬೆಳಿ ನೋಡಿ. ಡ್ರೆಸ್ ಕೋಡ್ ಎಲ್ಲರೂ ಸೀರೆ ಅಂದರೆ ಸೀರೆ, ಚೂಡಿದಾರ್ ಅಂದರೆ ಚೂಡಿದಾರ್, ನೈಟಿ ಅಂದರೆ ನೈಟಿ. ಡ್ರೆಸ್ ಕೋಡ್ ಮಾತಾಡುತ್ತಿದ್ದೆ. ಅದಕ್ಕೆ ಕುವೆಂಪು ಬರೀತಾರೆ, ಹೆಣ್ಣುಮಕ್ಕಳು ಗಂಡು ಸೀರೆ ಉಟ್ಕೊಂಡು ಬಂದರೆ ಹೇಗೆ ಕಾಣಿಸ್ತಾರೆ ಅಂದರೆ ಬಂದರ ಬಾಲೆಯರ್ ಗಿಳಿಹಿಂಡ ನಣಕಿ ಹೋಗೋರು. ಹೆಣ್ಣುಮಕ್ಕಳು ಈ ಕಡೆ ನೋಡಿ ಇವೆಲ್ಲ ಈಗ ಬೇಡ. ಆಮೇಲೆ ವಿವಿಧ ಈಗ
ಕೋಟ್ ಹಾಕಿದ್ರೆ ಒಂದು ಥರ ಕಾಣ್ತಿದ್ದೀನಿ. ಬಣ್ಣ ಬಣ್ಣದ ಸೀರೆ ಉಟ್ಕೊಂಡು ಬಂದರ ಬಾಲೆಯಲ್ಲಿ ಗಿಳಿಹಿಂಡ ಮೆಣಕಿಟ್ಟು ಗಂಡಸು ನಿನ್ನ ತನ್ನ ಒಂಟಿ ಗೂಬೆಗಳು. ಒಂದು ಸೀಟ್ ಖಾಲಿ ಇದ್ರೆ ಬಾರೆ ವಿಷಯಕ್ಕೆ ಬಾರೆ ಹೇಳ್ಬೇಕು ಇವ್ನು ಆಗಲ್ಲ ಬಡಿದು ಒಂದು ಖಾಲಿ ಬಿಟ್ಟು ಅದ್ರ ಮೇಲೆ ಕೈ ಹಾಕಿರ್ತಾರೆ. ಎಲ್ಲಾರಿ ಗೂಗಲ್ ಇಲ್ಲೋಗಲ್ಲ ಪಕ್ಕದಲ್ಲಿ ಯಾವಾಗ ಕೂರಿಸ್ಕೊಳ್ಳೋದು. ಅದಕ್ಕೆ ಸ್ನೇಹ ಜೀವಿಗಳು ಆಯುಷ್ಯ ಜಾಸ್ತಿ, ಗಂಡನ ಫೋಟೋ ಖಾರ ಇರೋದೇ ಈ ಕಾರಣ. ಹೆಣ್ಮಕ್ಳಿಗೆ ಆಯುಷ್ಯ ಸಿಕ್ಕಿ ಮಾತಾಡ್ತಾರೆ. ಅವಶ್ಯಕತೆಗಿಂತ ಎಲ್ಲ ಆದ್ಮೇಲೆ ಗಂಡ್ಮಕ್ಳು ಹೆಣ್ಮಕ್ಳು ಊಟ ಮಾಡ್ತಾರೆ. ಏಕೆ ಹೇಳಿ? ಉಳಿಸಬಾರ್ದು ಅಂತ. ಅವಳಿಗೆ ಉಳಿರಿ ಅಂತ ಇವನು ಪಾಪ ಆರ್ವಾಟೆ ಊಟ. ಅದಕ್ಕೆ ಮಕ್ಕಳನ್ನು ಬೆಳೆಸುವಲ್ಲಿ ಬಹಳ ದೊಡ್ಡ ಪಾತ್ರ. ನಮ್ಮ ತಂದೆ ಟೀಚರ್, ಮೇಷ್ಟ್ರು, ಕನ್ನಡ ಮೇಷ್ಟ್ರು. ನಮ್ಮ ತಂದೆಯಿಂದ ನಾನು ಏನನ್ನೂ ಕಲಿಯಿಲ್ಲ. ನಮ್ಮ ತಾಯಿ ಯಾವಾಗಲೂ ಕಾದಂಬರಿ ಓದೋದು. ಆವಾಗ ರಜೆ ದಿನಗಳಲ್ಲಿ ಕಾದಂಬರಿ ತಂದು 10 ಪೈಸೆಗೂ ಕಾದಂಬರಿ ಖರೀದಿಗೆಲ್ಲ ಸರ್ಕ್ಯುಲೇಷನ್ ಲೈಬ್ರರಿಲಿ ಅದನ್ನು ಓದಿ ನಮ್ಮ ತಾಯಿ ಇಷ್ಟು ಓದ್ತಾಳೆ ಅಂತ ಹೇಳಿ ನನಗೂ ಓದೋ ಹವ್ಯಾಸ. ನೀವೇನು ಮಾಡ್ತೀರೋ ನಿಮ್ಮ ತಾಯಿ ಕಾದಂಬರಿ ಓದ್ತಿದ್ರು. ಹೆಮ್ಮೆಯಿಂದ ಹೇಳ್ಬೇಕಂತ ನೋಡ್ರಿ, ಇದು ಗಂಡಸು. ನಮ್ಗೆ ಏನಾದರೂ ಡೋಂಟ್ ಕೇರ್. ನಾವು ನೀವೊಂಚೂರು ಮೇಕಪ್ ಹಾಳಾದ್ರೆ ನೋಡ್ರಿ ಗಂಡಸು ಪಟ್ಟಿ ಡ್ರೈರ್ ಮೇಲೆ ವಾಕಿಂಗ್ ಹೋಗ್ತಾರೆ. ಯಾರು ಮನೇಲಿ ಕೇಳ ನಮ್ಮನ್ನು ಯಾರು ನೋಡ್ತಾರೆ. ಅವ್ನು ಅದೇ ಒಂದು ಡೈಲಾಗ್. ಅದೇ ಹೆಣ್ಮಕ್ಳು ನಮ್ಮನ್ನೇನು ನೋಡ್ತಾರೆ. ಈ ಭಾವನೆ ಬಂದಾಗ ಜನ ನಮ್ಮನ್ನು ನೋಡ್ತಾರೆ, ಸಮಾಜ ನಮ್ಮನ್ನು ನೋಡ್ತಾರೆ, ಎಲ್ಲಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ನೋಡ್ತಾನೆ ಅನ್ನೋ ಭಾವನೆ ಬಂತು ಅಂದರೆ ನಮ್ಮ ದೇಶದಲ್ಲಿ ಅಪರಾಧಗಳಿಲ್ಲ, ಕೊಲೆ ಸುಲಿಗೆಗಳಿಲ್ಲ, ಕೋರ್ಟ್ಗಳೆಲ್ಲ ಮುಗಿಸ್ತಾರೆ. ಆ ಭಯದಿಂದಾಗಿ ನೀವು ಆ ಥರ ಮಾಡಬೇಡ ಅಂತ ಹೇಳಬೇಕಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ಕೇವಲ ಮಾರ್ಕ್ಸ್ ತಗೊಳ್ಳೋ ವಿದ್ಯೆಯನ್ನು ಮಾತ್ರ ಕಲಿಸಿಬಿಡಿ. ನನಗೆ BCom 10 ಪೈಸೆ ಉಪಯೋಗ ಆಗಿಲ್ಲ. ನನ್ನ ಡಿಗ್ರಿ 10 ಪೈಸೆ ತಂದು ಕೊಟ್ಟಿಲ್ಲ BCom. ನನ್ನ BH ಕಾದಂಬರಿಗಳು, ಕುವೆಂಪು, ಕೃಷ್ಣರಾಯರು, ಅರಾಸು, ಎಷ್ಟು ಜನರಿಗೆ ಸಾಹಿತ್ಯ, ವಕೀಲರಿಗೆ ಸಾಹಿತ್ಯವನ್ನು ಹವ್ಯಾಸ ಸ್ವಲ್ಪ ಕೈಯಲ್ಲಿ ಕಾದಂಬರಿ ಓದಿದ್ದೀನಿ. ಭಾಳ ಕಡೆ ದಯವಿಟ್ಟು ಓದಿ ಸರ್. ಎಸ್ಪೆಷಲಿ ಬೀಚಿಯವರು. ಬೀಚಿ ಬದುಕನ್ನೇ ತೆರೆದಿಟ್ಟವರು. ಬೆಂಗಳೂರು ಬಗ್ಗೆನೇ ಅವ್ರ ಮನೆ ಇಲ್ಲ, ತಿಮ್ಮನ ಮನೆ ಅಂತ ನಂಜಪ್ಪ ರಸ್ತೆಯಲ್ಲಿ ಇತ್ತು. ಅದನ್ನು ಮಾರಾಟ ಮಾಡಿ ಬೇರೆ ಮೊಮ್ಮಗ ಇದ್ದಾರೆ, ಮಗನ ಮಗ ಇದ್ದಾರೆ, ಉಲ್ಲಾಸ್ ರಾಯಸಮ್ ಅಂತ ಹೇಳಿ. ಬೀಚಿಯವರ ಕಾದಂಬರಿಗಳು ನನ್ನ ಭಾಷಣಕಾರ. ನಾನು ಯಾವುದೇ ಸ್ಪೀಚ್ ಕ್ರಾಫ್ಟ್ ಓದೋನಲ್ಲ, ಭಾಷಣದ ಟ್ರೈನಿಂಗ್ ತೊಗೊಂಡಲ್ಲ. ಕೇವಲ ಓದಿ. ನೀವು ಓದಿ ಚೆನ್ನಾಗಿ ಮಾತಾಡೋದು ಬರಲ್ಲ ಸರ್ ನಿಮಗೆ ಭಾಳ ಜನ ಟ್ರೈನಿಂಗ್ ಕೊಡಿ ಸರ್. ಟ್ರೈನಿಂಗಲ್ಲಿ ತಲೆ ತುಂಬಕೋ ಏನಾದರೂ ಬಾಯಿಂದ ತಾನೇ. ತಲೆ ಏನು ಇಲ್ದಿದ್ರೆ ಬರುತ್ತೆ. ಇಲ್ಲಿ ಜೋಳ ಗೋಧಿ ಎಲ್ಲ ಹಾಕಿದ್ರೆ ಹಿಟ್ಟು ಇಲ್ಲಿಂದ ಬರ್ತಿದ್ರೆ ಹಾಗೆ ಗಿರಣಿ ಇದು. ಇಲ್ಲಿ ತುಂಬ ಕಡೆ ಬಾಯಿಂದ ನಾನು ಈ ಕಡೆ ಅಂತ